ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಬಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192. ನಮಸ್ಕಾರ. ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲ್ಯಾಣ ಕರ್ನಾಟಕ ಉದ್ಯೋಗ ಮೇಳಕ್ಕೆ ಸಿಎಂ ಚಾಲನೆ. ಸಾವಿರಾರು ಅಭ್ಯರ್ಥಿಗಳು ಮೇಳದಲ್ಲಿ ಭಾಗಿ. ಕಲಬುರಗಿ ಗ್ರಾಮೀಣ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಏಪ್ರಿಲ್ 18ರಂದು ಕಲಬುರಗಿ ಬಿಜೆಪಿ ಜನಾಕ್ರೋಶ ಯಾತ್ರೆ. ಸಿಎಂ ವಿರುದ್ಧ ಪ್ರತಿಭಟನೆಗೆ ಮುಂದಾದ ರೈತ ನಾಯಕರನ್ನು ಬಂಧಿಸಿದ ಪೊಲೀಸರು. ಈಗ ವಾರ್ತೆಗಳ ವಿವರ. ದೇಶದಲ್ಲಿ ನಿರುದ್ಯೋಗ ಅತಿ ದೊಡ್ಡ ಸಮಸ್ಯೆಯಾಗಿದ್ದರೂ ಕೇಂದ್ರ ಸರಿಯಾಗಿ ಸ್ಪಂದಿಸದೇ ಇರುವುದರಿಂದ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಆದರೆ ರಾಜ್ಯದಲ್ಲಿ ನಿರುದ್ಯೋಗ ನಿವಾರಣೆಗೆ ಯುವ ನಿಧಿ ಯೋಜನೆ ಜಾರಿ ಜೊತೆಗೆ ಯುವಕರಿಗೆ ಕೌಶಲ್ಯ ನೀಡುವ ಮೂಲಕ ನಿರುದ್ಯೋಗ ನಿವಾರಣೆಗೆ ಪಣ ತೊಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಬುಧವಾರ ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಹಾಗೂ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ಇವುಗಳ ಸಂಯುಕ್ತಾಶ್ರಯದಲ್ಲಿ ಇಲ್ಲಿನ ಕೆಸಿಟಿ ಕಾಲೇಜಿನ ಆವರಣದಲ್ಲಿ ಆಯೋಜಿಸಿದ ಕಲ್ಯಾಣ ಕರ್ನಾಟಕ ಉದ್ಯೋಗ ಮೇಳ ಉದ್ಘಾಟಿಸಿದ್ದಲ್ಲದೆ ಸಾಂಕೇತಿಕವಾಗಿ ಆಯ್ದ ಯುವಕರಿಗೆ ನೇಮಕಾತಿ ಪತ್ರ ವಿತರಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದಿದ್ರು. ಇದುವರೆಗೆ 20 ಲಕ್ಷ ಜನರಿಗೆ ಉದ್ಯೋಗ ನೀಡಿಲ್ಲ. ಕೇಂದ್ರದಲ್ಲಿ ಹಾಗೂ ರಾಜ್ಯದಲ್ಲಿ ಹೂಡಿಕೆ ಹೆಚ್ಚಾದಷ್ಟು ಉದ್ಯೋಗ ಸೃಷ್ಟಿ ಹೆಚ್ಚಾಗುತ್ತದೆ. ಕೇಂದ್ರ ಸರ್ಕಾರ ದೇಶದ ಯುವ ಜನತೆಯನ್ನು ಸಂಪೂರ್ಣ ನಿರ್ಲಕ್ಷಿಸುತ್ತಿದೆ. ಆದರೆ ನಮ್ಮ ಸರ್ಕಾರ ಯುವ ಜನತೆ ಕೈಗೆ ಉದ್ಯೋಗ ನೀಡಿ ಅವರ ಬದುಕು ಕಟ್ಟುವ ಕೆಲಸ ಮಾಡುತ್ತಿದೆ ಎಂದರು. ಇನ್ನು ಇದೇ ವೇಳೆ ಮಾರುಕಟ್ಟೆ ಆಧಾರಿತ ಕೌಶಲ್ಯ ನೀಡಿ ಉದ್ಯೋಗ ಸೃಜಿಸಲು ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಸೂಚಿಸಿದ್ದೇನೆ. ಹೀಗಾಗಿ ಇಂದಿಲ್ಲಿ ಉದ್ಯೋಗ ಮೇಳದಲ್ಲಿ ಬಂದವರಿಗೆಲ್ಲ ಕೆಲಸ ಸಿಗದೆ ಹೋದರೂ ನಿರಾಶರಾಗಬೇಡಿ. ನೋಂದಾಯಿತರಾದ ಎಲ್ಲರಿಗೂ ಉದ್ಯೋಗ ಸಿಕ್ಕೇ ಸಿಗುತ್ತದೆ. ಈ ನಿಟ್ಟಿನಲ್ಲಿ ಕೌಶಲ್ಯ ನೀಡಲಾಗುತ್ತದೆ ಎಂದು ಭರವಸೆ ನೀಡಿದರು. ಕರ್ನಾಟಕ ರೇಷ್ಮೆ ಉದ್ಯಮಿಗಳ ನಿಗಮದ ನಿಯಮಿತದ ಅಧ್ಯಕ್ಷೆ ಹಾಗೂ ಉತ್ತರ ಶಾಸಕಿ ಖರೀಶ್ ಫಾತಿಮಾ ಅವರು ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಡಿಸಿಎಂ ಡಿಕೆ ಶಿವಕುಮಾರ್,
ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರು ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ, ಸಾರಿಗೆ ಮತ್ತು ಮುಜರಾಯಿ ಖಾತೆ ಸಚಿವ ರಾಮಲಿಂಗಾರೆಡ್ಡಿ, ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ದಿಮೆಗಳ ಸಚಿವ ಶರಣಬಸಪ್ಪ ದರ್ಶನಾಪುರ್, ಸಚಿವ ಶಾಣ್ಪ್ರಕಾಶ್ ಪಾಟೀಲ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಆದರೆ ಅವರು ಈ 10 ವರ್ಷಗಳಿಗೂ ಹೆಚ್ಚಾಯಿತು ಅಧಿಕಾರಕ್ಕೆ ಬಂದು 20 ಲಕ್ಷ ಉದ್ಯೋಗಗಳನ್ನು ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರೇ ಹೇಳದ್ದು. ಈ ದೇಶ ಜನ ಒತ್ತಾಯ ಮಾಡಿರಲಿಲ್ಲ, ನಿರುದ್ಯೋಗಿಗಳಿಗೆ ಒತ್ತಾಯ ಮಾಡಿರಲಿಲ್ಲ. ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತೀವಿ, ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ನಿರುದ್ಯೋಗಿಗಳಿಗೆ ಕೊಡ್ತೇವೆ ಅಂತ ಹೇಳಿದರು. ಆದರೆ ಅವರು ಸುಳ್ಳು ಹೇಳಿದ್ರು ಹೊರತು ನಿಜವಾಗಿ ಉದ್ಯೋಗಗಳನ್ನು ಕೊಡಲಿಲ್ಲ. ಇದನ್ನ ಈ ದೇಶದ ನಿರುದ್ಯೋಗಿಗಳು ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಅಧಿಕಾರಕ್ಕೆ ಬಂದಾಗ ಐದು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿದ್ದು. ಆ 5 ಗ್ಯಾರಂಟಿಗಳಲ್ಲಿ ಯುವ ನಿಧಿ ಒಂದು ಗ್ಯಾರಂಟಿ ಕಾರ್ಯಕ್ರಮ. ಇದನ್ನ ಶಿವಮೊಗ್ಗದಲ್ಲಿ ಜನವರಿ 2024ರಲ್ಲಿ ಚಾಲನೆಯನ್ನು ಮಾಡೋದು. ಎಲ್ಲ ನಿರುದ್ಯೋಗಿ ಪದವೀಧರರಿಗೆ 2 ವರ್ಷದವರೆಗೆ ಅಂದರೆ 23-24ರಲ್ಲಿ ಯಾರ್ಯಾರು ತೇರ್ಗಡೆಯಾಗಿದ್ದಾರೆ, ನಿರುದ್ಯೋಗಿಗಳಾಗ್ತಾರೆ, ಅವರಿಗೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತಕ್ಕಂಥ ಭತ್ಯೆಯನ್ನು ಕೊಡ್ತಕ್ಕಂಥ ನಾವು ಭರವಸೆಯನ್ನ ಈ ದೇಶದ ನಿರುದ್ಯೋಗಿಗಳಿಗೆ ಕೊಟ್ಟಿದ್ದು. ಆಮೇಲೆ ಡಿಪ್ಲೊಮಾ ಹೋಲ್ಡರ್ಸ್ ಯಾರ್ಯಾರು ಡಿಪ್ಲೊಮಾ ಪಾಸ್ ಮಾಡ್ತಾರೆ, ನಿರುದ್ಯೋಗಿಗಳಾಗ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ತಿಂಗಳಿಗೆ 1,500 ರೂಪಾಯಿಯನ್ನು ಕೊಡ್ತೇವೆ ಅಂತ ಹೇಳಿದ್ದು. ಅದನ್ನ ಜನವರಿ ವಿವೇಕಾನಂದರ ಜನ್ಮದಿನಾಚರಣೆಯ ದಿನ ಶಿವಮೊಗ್ಗದಲ್ಲಿ ಚಾಲನೆಯನ್ನು ಮಾಡೋದು. ಅವತ್ತಿನಿಂದ ಇವತ್ತವರೆಗೆ ಪ್ರತಿ ತಿಂಗಳು ಕೂಡ ಯಾರ್ಯಾರು ರಿಜಿಸ್ಟರ್ ಆಗ್ತಾರೆ, ಯಾರ್ಯಾರು 2023-24ರಲ್ಲಿ ಪಾಸ್ ಆಗಿದ್ದಾರೆ, ಅವ್ರಿಗೆಲ್ರಿಗೂ ಕೂಡ 2 ವರ್ಷದ ಅವಧಿವರೆಗೆ ಕೊಡ್ತೇವೆ. ಅದರ ಜೊತೆಗೆ ಈ ಕೌಶಲ್ಯ ತರಬೇತಿಯನ್ನು ಕೂಡ ಕೊಡ್ತೇವೆ. ನಾನು ಹಿಂದೆ ನಮ್ಮ ಸರ್ಕಾರ ಇದ್ದಾಗ, ನಾನು ಮುಖ್ಯಮಂತ್ರಿ ಆಗಿರುವಾಗ ಕೌಶಲ್ಯ ತರಬೇತಿ ಇತ್ತು. ಈಗಾಗಲೇ ಖರ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಅದಕ್ಕೊಂದು ಇಲಾಖೆ ಇರಲಿಲ್ಲ. ಕೌಶಲ್ಯ ಇಲಾಖೆ ಅಂತ ಇರಲಿಲ್ಲ. ಆ ಇಲಾಖೆಯನ್ನು ಪ್ರಾರಂಭ ಮಾಡಿ ನಾನೇ ಆ ಇಲಾಖೆಯನ್ನು ಸ್ವಲ್ಪ ದಿನ ನಡೆಸಿ ಮತ್ತೆ ದೇಶಪಾಂಡೆ ಅವರಿಗೆ ಕೊಟ್ಟದ್ದು ಕಾಂಗ್ರೆಸ್ ಸರ್ಕಾರ ನಾನು ಅಂತಕ್ಕಂಥದ್ದನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಈಗ ನಾನು ಹೇಳಿದ್ದೀನಿ, ಶರಣಪ್ರಕಾಶ್ ಪಾಟೀಲ್ ಇದರ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಕ್ಕಂಥ ಮಂತ್ರಿಗಳು ಎಲ್ಲರಿಗೂ ಕೌಶಲ್ಯ ತರಬೇತಿಯನ್ನು ಕೊಡಬೇಕು. ಜೊತೆಗೆ ಎಂಥ ತರಬೇತಿಯನ್ನು ಕೊಡಬೇಕು, ಕೌಶಲ್ಯ ತರಬೇತಿಯನ್ನು ಕೊಡಬೇಕು ಅಂತಂದರೆ ಮಾರುಕಟ್ಟೆಯಲ್ಲಿ ಯಾವ ಸ್ಕಿಲ್ಗೆ ಡಿಮ್ಯಾಂಡ್ ಇದೆ, ಯಾವ ಕೌಶಲ್ಯಕ್ಕೆ ಡಿಮ್ಯಾಂಡ್ ಇದೆ, ಆ ಡಿಮ್ಯಾಂಡಿಗೆ ಮಾರುಕಟ್ಟೆ ಆಧಾರಿತ ಸ್ಕಿಲ್ಲನ್ನು ಕೊಡಬೇಕು, ತರಬೇತಿಯನ್ನು ಕೊಡಬೇಕು ಅಂತ ಹೇಳಿ
ಶರಣ್ ಪ್ರಕಾಶ್ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ. ಆಮೇಲೆ ದೇಶಪಾಂಡೆ ಅವರು ಕೂಡ ಮಾಡಿದ್ರು. ಆಮೇಲೆ ಈಗ ಶರಣ್ ಪ್ರಕಾಶ್ ಅವರು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆ ನಮ್ಮ ಉದ್ದೇಶ ನಿರುದ್ಯೋಗಿಗಳಿಗೆ ಕೆಲಸ ಸಿಕ್ಕಬೇಕು. ಇವತ್ತು ಬಹಳ ಜನ 27,000ಕ್ಕೂ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಇವತ್ತೇ ಕೆಲಸ ಸಿಕ್ಕದೆ ಹೋಗ್ಬೋದು. ಅವ್ರು ಯಾರ್ಯಾರ ಅಡ್ರೆಸ್ ಇರ್ತದೆ ಅವ್ರಿಗೆಲ್ರಿಗೂ ಕೂಡ ಕೌಶಲ್ಯ ತರಬೇತಿಯನ್ನು ಕೊಟ್ಟು ಅವ್ರಿಗೆ ಮುಂದಿನ ದಿನಗಳಲ್ಲಿ ಉದ್ಯೋಗವನ್ನು ಒದಗಿಸ್ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾರು ಕೂಡ ನಿರಾಶರಾಗಬೇಕಾದಂಥ ಅಗತ್ಯ ಇಲ್ಲ. ಎಲ್ಲರಿಗೂ ಉದ್ಯೋಗ ಸಿಗ್ತದೆ. ಉದ್ಯೋಗ ಸಿಗಲಿಕ್ಕೋಸ್ಕರನೇ ಕೌಶಲ್ಯ ತರಬೇತಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಅವರು ಭಾರತದಲ್ಲಿ ಉನ್ನತ ಶಿಕ್ಷಣ ಪಡೆದವರಲ್ಲಿ 18.9 ನಿರುದ್ಯೋಗ ಇದೆ. ಈ ದೇಶದಲ್ಲಿ ಒಂದು ಸರ್ವೆ ಮಾಡಿದ್ದಾರೆ. ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಪ್ರಕಾರ 18.9 ಡಿಗ್ರಿ ಹೋಲ್ಡರ್ಸ್ ಅವರಿಗೆ ನಿರುದ್ಯೋಗ ಇದೆ. ಡಿಪ್ಲೊಮಾ ಹೋಲ್ಡರ್ಸ್ ಅವರು ನಿರುದ್ಯೋಗಿಗಳಾಗಿರ್ತಕ್ಕಂಥದ್ದು 17.1. ಇವತ್ತು ಅನೇಕ ದೇಶಗಳ ಅಂಕಿಅಂಶಗಳಲ್ಲಿದ್ದಾವೆ, ನಾನು ಹೇಳಕ್ಕೆ ಹೋಗಲ್ಲ. ಹರಿಯಾಣದಲ್ಲಿ 37.4%, ರಾಜಸ್ಥಾನದಲ್ಲಿ 28.5%, ಬಿಹಾರದಲ್ಲಿ 19.1%, ಮಹಾರಾಷ್ಟ್ರದಲ್ಲಿ 3.1%, ಕರ್ನಾಟಕದಲ್ಲಿ 2.5% ನಿರುದ್ಯೋಗ ಇದೆ. ಅಂದರೆ ಬೇರೆ ರಾಜ್ಯಗಳಲ್ಲಿ ಹೀಗೆ ಹೋಲಿಕೆ ಮಾಡಿದಾಗ ಕರ್ನಾಟಕದಲ್ಲಿ 2.5% ನಿರುದ್ಯೋಗ ಇದೆ. ಇಡೀ ದೇಶದಲ್ಲಿ ಇರ್ತಕ್ಕಂಥದ್ದು ಶೇಕಡಾವಾರು 18.9, ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು 2.5. ಇದನ್ನೆಲ್ಲ ನಾವು ಈ ನಿರುದ್ಯೋಗದ ಸಮಸ್ಯೆಯನ್ನು ಹೋಗಲಾಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತದೆ. ಅದಕ್ಕೋಸ್ಕರನೇ ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮೊನ್ನೆ ಖರ್ಗೆ ಅವರು ಹೇಳಿದ್ರು, ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ, ಸಮಯ ಆಗಿದೆ, ಕೊಡ್ತಕ್ಕಂಥ ಕಾರ್ಯಕ್ರಮ ಅದು ಮಾಡಿದ ಮೇಲೆ ನಾನು ಆಗ ಮುಖ್ಯಮಂತ್ರಿ ಆಗಿದ್ದೆ ಹಿಂದಿನ ಅವಧಿನಲ್ಲಿ. ಆಗ ಇಲ್ಲಿ ಕರ್ನಾಟಕದಲ್ಲಿ ಅದಕ್ಕೆ ಒಂದು ಕಾಯ್ದೆಯನ್ನು ಮಾಡಿ ಅದಕ್ಕೆ ನಿಯಮಾವಳಿಗಳನ್ನು ರೂಪಿಸಿ ಉದ್ಯೋಗವನ್ನು 371J ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತೇ ಹೊರತು BJP ಮಾಡಿರಲಿಲ್ಲ. ನಿಮಗೆ ಸತ್ಯ ಹೇಳಬೇಕು ಅಂತಂದ್ರೆ BJPಯ ಉಪ ಪ್ರಧಾನಿಯಾಗಿದ್ದಂಥ ಅದ್ವಾನಿಯವರು, ವಾಜಪೇಯಿಯವರು ಪ್ರಧಾನಮಂತ್ರಿಗಳು, ಅದ್ವಾನಿಯವರು ಉಪ ಪ್ರಧಾನಿಗಳು. ಆ ಕಾಲದಲ್ಲಿ ವಿಶೇಷ ಸವಲತ್ತುಗಳನ್ನು ಕೊಡ್ತಕ್ಕಂಥ 371J ಜಾರಿ ಮಾಡಬೇಕು ಅಂತೇಳಿ ಅವತ್ತಿನ ಮುಖ್ಯಮಂತ್ರಿಯಾಗಿದ್ದಂಥ SM ಕೃಷ್ಣ ಅವರು ಪತ್ರ ಬರೆದರು. ಆ ಪತ್ರ ಬರೆದದಕ್ಕೆ ಅವ್ರೇನು ಮಾಡಿದ್ರು, ಕೊಡ್ಲಿಕ್ಕಾಗಲ್ಲ. ನೀವು ತಿಳ್ಕೋಬೇಕು, ಈ ಭಾಗದ ಜನ, ಕಲ್ಯಾಣ ಕರ್ನಾಟಕದ ಜನ ತಿಳ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವ್ರು ಕೊಟ್ಟಂಥ ಉತ್ತರ, SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಮಾಡಲಿಕ್ಕಾಗಲ್ಲ 371J.
ಇಲ್ಲಿ 371J ಖರ್ಗೆ ಅವರು ಈ ರಾಷ್ಟ್ರದ ನಾಯಕರು, ಅವರು ಏನಿದು ಅಡಿಷನಲ್ ಇನ್ಸೆಂಟಿವ್ ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. 60% ಕೊಡಬೇಕು ಅಂತ. ಇದನ್ನು ನಮ್ಮ ಸರ್ಕಾರ ಗಂಭೀರವಾಗಿ ಪರಿಶೀಲನೆ ಮಾಡಿ ಈ ಭಾಗದಲ್ಲಿ ಕೈಗಾರಿಕೆಗಳು ಬರಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಸುಮಾರು 60% ಕೊಟ್ಟರೆ ಬರ್ಬೋದು ಅಂತಕ್ಕಂಥದ್ದು ಅಡಿಷನಲ್ ಇನ್ಸೆಂಟಿವ್ಸ್ ಕೊಡಬೇಕು ಅಂತ ಇದೆ. ಯಾವ್ಯಾವ ಭಾಗದಲ್ಲಿ ಕರ್ನಾಟಕದಲ್ಲಿ ಇಂಡಸ್ಟ್ರಿಗಳು ಬಂದಿಲ್ಲ ಅಂಥ ಭಾಗಗಳಲ್ಲಿ ನಾವು ಅಡಿಷನಲ್ ಇನ್ಸೆಂಟಿವ್ ಕೊಡಲಿಕ್ಕೆ ಪರಿಶೀಲನೆ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು 371J ಆದಮೇಲೆ ಕಳೆದ ವರ್ಷ 5,000 ಕೋಟಿ ರೂಪಾಯಿ ಕೊಟ್ಟಿತ್ತು. ಈ ವರ್ಷನೂ ಕೂಡ ಅಂದರೆ 25-26ಕ್ಕೆ 5,000 ಕೋಟಿ ರೂಪಾಯಿಗಳನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಒಂದು ಸಂತೋಷ ಏನಪ್ಪ ಅಂತಂದರೆ ಖರ್ಚು ಮಾಡ್ತಕ್ಕಂಥದ್ದು ಪ್ರತಿ ವರ್ಷ ನಮ್ಮ ಅವರು ಅಜಯ್ ಸಿಂಗ್ ಅವರು ಅಧ್ಯಕ್ಷರಾದ ಮೇಲೆ ಸುಮಾರು 3,000 ಕೋಟಿಗೂ ಹೆಚ್ಚು ಆಗಿದೆ. ಮುಂದಿನ ವರ್ಷ 5,000 ಕೋಟಿಗಳನ್ನು ಖರ್ಚು ಮಾಡಲೇಬೇಕು ಅಂತೇಳಿ ನಾನು ಹೇಳಿದ್ದೇನೆ. 5,000 ಕೋಟಿಗಳನ್ನು. ಅದರಿಂದ ನನಗೆ ಭರವಸೆ ಇದೆ, 5,000 ಕೋಟಿಗಳನ್ನು ಖರ್ಚು ಮಾಡ್ತೀವಿ ಅಂತಕ್ಕಂಥದ್ದು ಒಂದು. ಎರಡನೇದು, ಈ ಭಾಗದಲ್ಲಿ ಹೊಸ ಕೈಗಾರಿಕೆಗಳು ಸ್ಥಾಪನೆ ಮಾಡಲಿಕ್ಕೆ ಎಲ್ಲ ರೀತಿಯ ಬೆಂಬಲವನ್ನು ಸಹಕಾರವನ್ನು ನಮ್ಮ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಉದ್ಯೋಗ ಮೇಳದಲ್ಲಿ ಯಾರ್ಯಾರಿಗೆ ದೇಶ ವಿದೇಶಗಳಲ್ಲಿ ಕೆಲಸ ಸಿಕ್ಕಿದೆ ಅವ್ರಿಗೆಲ್ಲರಿಗೂ ಕೂಡ ಶುಭವನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ನಾವು ಉಳಿದವರಿಗೂ ಕೂಡ ಯಾರ್ಯಾರಿಗೆ ಸ್ಕಿಲ್ ಟ್ರೈನಿಂಗ್ ಆಗಿದೆ ಅವರೆಲ್ಲರಿಗೂ ಕೂಡ ಉದ್ಯೋಗವನ್ನು ಒದಗಿಸ್ಕೊಡ್ಲಿಕ್ಕೆ ನಮ್ಮ ಸರ್ಕಾರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಯಾರ್ಯಾರು ಭಾಗಿಯಾಗಿದ್ದಾರೆ ಉದ್ಯೋಗಸ್ಥರು ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಿತ್ರ ಕಲಬುರಗಿಯ ಆಶಾದೀಪ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರು, ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಸಚಿವರು, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು, ಕಲಬುರಗಿಯ ಎಲ್ಲರ ಬಾಳಿಗೆ, ಎಲ್ಲ ವಯೋಮಾನದವರ ಬಾಳಿಗೆ ಸ್ಫೂರ್ತಿಯಾಗಿ ಛಲವೆಂದರೆ ಹೀಗೆ ಬಲವೆಂದರೆ ಮುಖೇನ ನಾವೆಲ್ಲರೂ ಒಂದು ನಿಮಗಾಗಿ ಆನರಬಲ್ ಅಜಯ್ ಸಿಂಗ್ ಸಾಹಬ್, ಆನರಬಲ್ B.R. ಪಾಟೀಲ್ ಸಾಹಬ್, ಆನರಬಲ್ ಅಲಂ ಬರೋದ್ ಪಾಟೀಲ್ ಸಾಹಬ್, ಜಗದೀಶ್ ಜಿ, ತಿಪ್ಪನಪ್ಪ ಗಮಕೂರ್ ಸಾಹಬ್, अलियर हुसैन साहब, चंद्रशेखर पाटिल साहब, मालिक ऑफिशियल्स का, मीडिया पर्सन्स का तहे दिल से आप लोगों का इस्तेमाल करता हूँ। मेरे अजीज नौजवान साथियों, ख़वातीन, समाजी और माशी तरक्की की राह में भी रुकावटें खड़ी करता है। इस सूरत हाल ಅದಲ್ಲದೆ ನಾವು ಡಿಗ್ರಿ ಓದತಕ್ಕಂಥ ಜನರಿಗೆ ನಾವು ಕೌಶಲ್ಯ M.Y. ಪಾಟೀಲ್ ಅವರೇ, B.R. ಪಾಟೀಲ್ ಅವರೇ, ಹಿರಿಯರಂತ ಸಿದ್ದರಾಮಯ್ಯ ಸಾಹೇಬ್ರೆ, ಮಂತ್ರಿ ಸಹೋದ್ಯೋಗಿಗಳಂತ ರಾಮಲಿಂಗಾರೆಡ್ಡಿ ಅವರೇ, ಪಕ್ಷಗಳು ಆ ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟರು. ಇದು ಬಹಳ ಅವಶ್ಯಕತೆ ಇದೆ.
180 ಕಂಪನಿಗಳು ಹೈದರಾಬಾದ್, ಮುಂಬೈ ಹಾಗೂ ಸ್ಥಳೀಯ ಕಂಪನಿಗಳು ಸೇರಿ ಇದುವರೆಗೆ ಇಲ್ಲ ಅಂದ್ರೂ ಕೂಡ ಮುಂದೆ ಬರ್ತಕ್ಕಂಥ ಒಂದು ವರ್ಷದಲ್ಲಿ ನಾವು FKCCI ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ. और बैनुल अक़वामी सतह की मशहूर कंपनियां हिस्सा ले रही हैं और 20,000 के आसपास नौजवानों ने ಎಷ್ಟು ಜನರಿಗೆ ನಾವು ಇದು ಉದ್ಯೋಗ ಕೊಡ್ತೀವಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಇವತ್ತು ಖಂಡಿತವಾಗಿ ಇಲ್ಲ ಅಂದ್ರೂ ಕೂಡ ಮುಂದೆ ಬರ್ತಕ್ಕಂಥ ಒಂದು ವರ್ಷದಲ್ಲಿ ನಾವು FKCCI ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ. ನಿಮ್ಮೆಲ್ಲ ಪ್ರಾಮಾಣಿಕ ಪ್ರಯತ್ನ ಈ ಸರ್ಕಾರ ಮಾಡ್ಕೊಳ್ಳಿ ಅಂತಕ್ಕಂಥ ಒಂದು ಆಶ್ವಾಸನೆ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಬೇರೆಯವರು ಬೇರೆ ಬೇರೆ ಹೇಳ್ಬೋದು. ಮನವಿಯನ್ನು ಮಾಡ್ತಾ ಇದ್ದೀವಿ. ಮಂಚುಗಳೇ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಮಹಾನಗರ ಪಾಲಿಕೆ ಕಲಬುರಗಿ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ಬೆಂಗಳೂರು ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ ಇದಾಗಲೇ ಕಲ್ಯಾಣ ಕರ್ನಾಟಕ ಉದ್ಯೋಗ ಮೇಳ ಯುವ ಸಮೃದ್ಧಿ ಸಮ್ಮೇಳನ 2025 ಭಾಗ್ಯಶ್ರೀ ITS ಫೈನಾನ್ಷಿಯಲ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಆಯ್ಕೆಯಾಗಿದ್ದಾರೆ. ನಿಚಿಕೇತ ಚೆಕ್ ಬಡೀಸ್ ಕಂಪನಿಗೆ ಆಯ್ಕೆಯಾಗಿದ್ದಾರೆ. ರೇಣುಕಾ ND ITS ಫೈನಾನ್ಷಿಯಲ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಆಯ್ಕೆಗೊಂಡಿದ್ದಾರೆ. ಚಂದ್ರಶೇಖರ್ ANA ಫೌಂಡೇಶನ್ಗೆ ಆಯ್ಕೆಗೊಂಡಿದ್ದಾರೆ. ಗಾರೆ ರಾಜರತ್ನ ಪಾಟೀಲ್ ರೈಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಆಯ್ಕೆಗೊಂಡಿದ್ದಾರೆ. ರಿಯಾಜ್ ಶೇಖ್ ಪಾಟೀಲ್ ರೈಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಆಯ್ಕೆಯಾಗಿದ್ದಾರೆ. ಸೈಯದ್ ನವಾಜುದ್ದೀನ್ ಪಾಟೀಲ್ ರೈಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಆಯ್ಕೆಯಾಗಿದ್ದಾರೆ. 2025 ಮಾರ್ಚ್ ಏಪ್ರಿಲ್ನಲ್ಲಿ ನಡೆದಂತಹ ಉದ್ಯೋಗ ಮೇಳದಲ್ಲಿ ಸುಮಾರು 67 ಮಂದಿ ವಿದೇಶಿ ಕಂಪನಿಗಳಿಗೆ ಆಯ್ಕೆ ರಶೀದ್ ಹುಸೇನ್ ಆಯ್ಕೆಯಾಗಿರುವಂಥವರು. ಚೇತನ್ ಮಲ್ಲಿಕಾರ್ಜುನ್ ಸಿ 90,000ದಿಂದ 1 ಲಕ್ಷ ರೂಪಾಯಿಗಳ ಸಂಭಾವನೆಯನ್ನು ಪಡೆಯುವ ಕೆಲಸಕ್ಕೆ ಆಯ್ಕೆಯಾಗಿದ್ದಾರೆ. ಯುರೋಪ್ ಖಂಡದ ಸ್ಲೋವಾಕಿಯಾ ದೇಶದ ಕಂಪನಿಗೆ ಆಯ್ಕೆಯಾಗಿರುವಂಥವರು. ಸ್ಟೆಲೆಂಟಿಸ್ ಕಂಪನಿಗೆ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳು 67 ಮಂದಿ. ಅವರಿಗೆ ಟೊಯೋಟಾ ಪ್ಲ್ಯಾಂಟ್ನಲ್ಲಿ ವಿಶೇಷವಾದಂಥ ತರಬೇತಿಯನ್ನು ಇದಾಗಲೇ ನೀಡಲಾಗಿದೆ. ಸಾಂಕೇತಿಕವಾಗಿ ಇಂದಿಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ 3 ಜನರಿಗೆ ಜನಹಿತಕ್ಕಾಗಿ ಬದುಕಿದಾಗ ಮಾನವ ಜನ್ಮ ಸಾರ್ಥಕವಾಗುತ್ತದೆ. ಜನಸೇವೆಯಲ್ಲಿಯೇ ಜನಾರ್ದನನನ್ನು ಕಾಣಬೇಕು ಎಂದು ಅಬ್ಬೆ ತುಮಕೂರಿನ ಶ್ರೀ ಸಿದ್ಧಿಪುರುಷ ವಿಶ್ವರಾಧ್ಯ ಸಿದ್ಧ ಸಂಸ್ಥಾನ ಮಹಾಮಠದ ಪೀಠಾಧಿಪತಿಗಳಾದ ದಾಸೋಹ ಬ್ರಹ್ಮ ಪರಮ ಪೂಜ್ಯ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳು ಕರೆ ನೀಡಿದರು. ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಶ್ರೀನಿವಾಸ್ ಸರಡ್ಗಿ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಹಾಗೂ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡ್ ಅವರ ಅಭಿನಂದನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಶಿವ ಸಾಂಬದೈ ನಮಃ ಪಾರ್ವತೇ ಪತಿ ಶಿವ ಹರ ಹರ ಮಹಾದೇವ. ಸಾಧು ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. ಗಣಪಂಡಿತ ವಿಶ್ವರಾಧ್ಯ ಮಹಾರಾಜ್ ಕಿ ಜೈ.
दासोह ब्रह्म गंगाधर शिवाचार्य महाराज की जय। शिव सांबदाय नमः पार्वती पति शिव हर हर महादेव। ಸಕಲ ಜೀವಿಗಳಲ್ಲಿಯೇ ಮಾನವ ಜನ್ಮ ಬಹು ದೊಡ್ಡದು. ಪರೋಪಕಾರ, ದಯೆ, ಕರುಣೆಯಿಂದ ಮತ್ತು ಸರಳತೆ ಸಹಜತೆಯಿಂದ ಬದುಕಬೇಕು. ಶಾಸನದ ಅಧಿಕಾರ ಎಲ್ಲರಿಗೂ ಸಿಗುವುದಿಲ್ಲ. ಸಿಕ್ಕ ಅಧಿಕಾರ ಸಮರ್ಥವಾಗಿ ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ಪ್ರಗತಿ ಮಾಡಬೇಕು ಎಂದು ಶ್ರೀಗಳು ನುಡಿದರು. ಬಳಿಕ ಮಾತನಾಡಿದ ಶಾಸಕ ಬಸವರಾಜ ಮತ್ತಿಮೂಡ್ ಅವರು, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಜನತೆ ನನ್ನ ಮೇಲೆ ಇಟ್ಟಿರುವ ವಿಶ್ವಾಸ ಮತ್ತು ನಂಬಿಕೆಗೆ ಧಕ್ಕೆ ಬಾರದ ಹಾಗೆ ನಡೆದುಕೊಂಡು ಇದೊಂದು ಮಾದರಿ ಕ್ಷೇತ್ರವಾಗಿ ಮಾಡಲು ಪಣ ತೊಟ್ಟಿದ್ದು, ಇದಕ್ಕಾಗಿ ಕ್ಷೇತ್ರದ ಪ್ರತಿ ಹಳ್ಳಿಗಳಿಗೂ ಮೂಲಭೂತ ಸೌಕರ್ಯ ಒದಗಿಸುವ ಮೂಲಕ ಮಾದರಿ ಕ್ಷೇತ್ರ ಮಾಡುತ್ತೇನೆ ಎಂದರು. ಸಮಾರಂಭದಲ್ಲಿ ಶ್ರೀನಿವಾಸ ರಡ್ಗಿ ಗ್ರಾಮದ ಶಕ್ತಿಪೀಠಾಧಿಪತಿಗಳಾದ ಪೂಜ್ಯ ಸದ್ಧರ್ಮ ಶಿರೋಮಣಿ ಡಾಕ್ಟರ್ ಅಪ್ಪಾರಾವ್ ದೇವಿಮುತ್ಯ ಅವರು ಆಶೀರ್ವಚನ ನೀಡಿದರು. ಹಲವಷ್ಟು ನಾವು ಶಾಸಕರನ್ನು ನೋಡಿದ್ದೇವೆ, ಮಂತ್ರಿಗಳನ್ನು ನೋಡಿದ್ದೇವೆ. ಈ ನಮ್ಮ ಶಾಸಕರು ಬಂದ ಮೇಲೆ ಏನೆಲ್ಲ ಅಭಿವೃದ್ಧಿಗಳಾಗಿದೆ ಇಲ್ಲಿವರೆಗೂ ಅದನ್ನು ಯಾರೂ ಮಾಡಿಲ್ಲ. ಉದಾಹರಣೆ ತಗೊಳ್ಬೇಕಾದ್ರೆ ಶ್ರೀನಿವಾಸ ರೆಡ್ಡಿ ಗ್ರಾಮ ಒಂದೇರದಲ್ಲಿ ಸರಿಸುಮಾರು 36 ಕೋಟಿ ರೂಪಾಯಿ ಕೆಲಸಗಳನ್ನು ಮಾನ್ಯ ಶಾಸಕರು ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ಸಮಾರಂಭವನ್ನು ಆಯೋಜಿಸಿದ್ದೇವೆ. ಏಕೆಂದ್ರೆ ಸಾಕಷ್ಟು ಜನ ಶಾಸಕರು ಏನೆಲ್ಲ ಕೆಲಸ ಮಾಡಿದಾರೆ ಅಂದ್ರೆ, ಕೆಲವ್ರು ಹೇಳ್ತಾರೆ ನಮ್ ಗುಡಿ ಫಾಡು ಕೊಟ್ಟಿಲ್ರಿ, ನಮ್ಮ ಮನಿ ಕೊಟ್ಟಿಲ್ರಿ, ನಮಗ್ ಹಾದಿ ಕೊಟ್ಟಿಲ್ರಿ, ನಮಗ್ ಕಾರ್ ಮಾಡಿಲ್ರಿ, ನಾವು ಅಪ್ಲಿಕೇಶನ್ ಹಾಕಿವ್ರಿ, ನಮ್ಮ ಅರ್ಜಿನೇ ಆಗಿಲ್ರಿ. ಅವೆಲ್ಲ ತಾತ್ಕಾಲಿಕ ನಮ್ಮ ವೈಯಕ್ತಿಕ ಸೌಲಭ್ಯಗಳು. ಆದ್ರೆ ಮೊನ್ನೆ ಶಾಸಕರು ಏನ್ ಮಾಡಿದಾರೆ ಅಂದ್ರೆ ದೂರದೃಷ್ಟಿ ಇಟ್ಟುಕೊಂಡು ಶಾಶ್ವತ ಕೆಲಸಗಳನ್ನು ಮಾಡಿದ್ದಾರೆ. ಏನ್ ಮಾಡಿದ್ರಪ್ಪ ಅಂದ್ರೆ ತಮ್ಮ ತಮ್ಮ ರಸ್ತೆಗಳನ್ನ ಹೊಲಕ್ಕೆ ಹೋಗ್ತೀರಿ, ಆ ಹಣಾದಿ ರಸ್ತೆಯನ್ನು ಮಾನ್ಯ ಶಾಸಕರು ಮಾಡಿದ್ದಾರೆ ಇವತ್ತು. ಅದರಿಂದ ನೂರಾರು ಜನ ರೈತರಿಗೆ ಅನುಕೂಲ ಆಗಿದೆ. ಯಾಕಂದ್ರೆ ನಾವು ನೋಡ್ತಿರೋದು, ನೀವು ಎಲ್ಲರೂ ನೋಡ್ತಾ ಇದ್ರಿ, ಕಲಬುರಗಿ ಶ್ರೀನಿವಾಸ ರಡ್ಗಿಯಿಂದ ಬೋಳವಾಡ ಗ್ರಾಮ, ಶ್ರೀನಿವಾಸ ರಡ್ಗಿಯಿಂದ ಹಾಗರಿಗೆ ರಸ್ತೆ, ಶ್ರೀನಿವಾಸ ರಡ್ಗಿಯಿಂದ ಗೊಂದಿಕೇರಿ ತಾಂಡ, ಶ್ರೀನಿವಾಸ ರಡ್ಗಿಯಿಂದ ಮಲ್ಲಯ್ಯನ ತಾಂಡ, ಈಗ ಹೊಸದಾಗಿ ಇವತ್ತು ಉದ್ಘಾಟನೆಗೊಳ್ತಿರುವಂತ ಶ್ರೀನಿವಾಸ ರಡ್ಗಿಯಿಂದ ಇಟಕ ಅಹಮದಾಬಾದ್ ರಸ್ತೆ ಸರಿಸುಮಾರು ಒಂದು 2.5 ಕೋಟಿ ರೂಪಾಯಿ ಅನುದಾನದಲ್ಲಿ ಈ ಒಂದು ಕಾಮಗಾರಿ ಚಾಲನೆ ಕೊಟ್ಟಿದೆ. ಏಕೆಂದ್ರೆ ಈ ಏನ್ ರಸ್ತೆ ಮಾಡಿದರೆ, ಈ ರಸ್ತೆ ಮಳೆಗಾಲ ಸಂದರ್ಭದಲ್ಲಿ ಮನುಷ್ಯ ನಡ್ಕೊಂಡು ಹೋಗಬೇಕಾದ್ರೂ ಮೊಣಕಾಲವರೆಗೂ ಕೆಸರು ಮುಚ್ಚಿ ಹೋಗ್ತಿತ್ತು. ಅಂತ ಒಂದು ರಸ್ತೆಗಳನ್ನು ಇವತ್ತು ಶಾಸಕರು ಅಭಿವೃದ್ಧಿ ಮಾಡಿ ಶಾಶ್ವತವಾಗಿ ರೈತರಿಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ರೆ, ಅದಕ್ಕಾಗಿ ಸಮಸ್ತ ಗ್ರಾಮಾಂತರವರೆಗೆ ಶಾಸಕರಿಗೆ ಒಮ್ಮೆ ತುಂಬರು ಬಂದರೆ ಅದನ್ನಷ್ಟು ಎಲ್ಲರೂ ಜೋರಾದ ಚಪ್ಪಾಳೆ ಚಲಿಸಬೇಕು. ಅದೇ ರೀತಿಯಾಗಿ ನಮ್ಮ ಜಯಶ್ರೀ ಮತ್ತಿಮೂಡಕ್ಕ ಅವರಂತೂ ಶಾಸಕರು ಇಲ್ಲದೆ ಇದ್ರು ಶಾಸಕರಿಂದ ಹೆಚ್ಚಿನ ಒಂದು ಈ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಎಲ್ಲರೂ ಮನೆಯ ಮಗಳಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದೆ. ಅದೇ ರೀತಿಯಾಗಿ ಇನ್ನು ಈ ಒಂದು ಗ್ರಾಮದಲ್ಲಿ ವಿಶೇಷವಾಗಿ ಇವತ್ತು 2,34,00,000 ರೂಪಾಯಿ ಕಾಮಗಾರಿ ಚಾಲಿಸಿದೆ. ಶ್ರೀ ಅಂಬಾಭವಾನಿ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿಗೆ 5 ಲಕ್ಷ, ಶ್ರೀ ಶರಣಬಸವೇಶ್ವರ ದೇವಸ್ಥಾನ ಕಾಮಗಾರಿಗೆ 4 ಲಕ್ಷ, ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿಗೆ 4 ಲಕ್ಷ, ಶ್ರೀ ಹನುಮಾನ್ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿಗೆ 4 ಲಕ್ಷ. ಇದು ನಾವು ತೋರಿಸ್ತಾ ಇದೀವಿ ಮಾತ್ರ. ಇನ್ನು ಮುಂದೆ ನಿಮಗೆ ವಿವರವಾಗಿ ಕಾಮಗಾರಿಗಳನ್ನು ಹೇಳಬೇಕಾದ್ರೆ, ಶ್ರೀನಿವಾಸ ರೆಡ್ಡಿ ಗ್ರಾಮದ ಹತ್ತಿರ ಅಣೆಕಟ್ಟು ನಿರ್ಮಾಣಕ್ಕಾಗಿ 1 ಕೋಟಿ ರೂಪಾಯಿ, ಕಲಬುರಗಿ ತಾಲೂಕಿನ ಶ್ರೀನಿವಾಸ ರೆಡ್ಡಿ ಗ್ರಾಮದ ದೇವೇಂದ್ರ ಮನೆಯಿಂದ ರಾಣಪ್ಪ ದೊಡ್ಡಿಯವರ ಮನೆಯವರಿಗೆ ಸಿಸಿ ರಸ್ತೆ 15 ಲಕ್ಷ, ಶ್ರೀನಿವಾಸ ರೆಡ್ಡಿ ಗ್ರಾಮದ ಗ್ರಾಮ ಪಂಚಾಯತ್ ಹತ್ತಿರ ರಸ್ತೆ 10 ಲಕ್ಷ ರೂಪಾಯಿ, ಶ್ರೀನಿವಾಸ ರೆಡ್ಡಿ ಗ್ರಾಮದಿಂದ ಹುಂಡೂನಾಯಕ್ ತಾಂಡವರಿಗೆ ರಸ್ತೆ ಸುಧಾರಣೆ 4 ಕೋಟಿ ರೂಪಾಯಿ, ಹುಂಡೂನಾಯಕ್ ತಾಂಡದ ಬೋಳೆವಾಡ ರಸ್ತೆ ಸುಧಾರಣೆ 4.21 ಕೋಟಿ ರೂಪಾಯಿ, ಶ್ರೀನಿವಾಸ ರೆಡ್ಡಿ ಗ್ರಾಮದಲ್ಲಿ ಕೊಳವೆ ಮತ್ತು ಮೋಟರ್ ಅಳವಡಿಸಿ 2.5 ಕೋಟಿ ರೂಪಾಯಿ, ಕಲಬುರಗಿ ತಾಲೂಕಿನ ಶ್ರೀನಿವಾಸ ರೆಡ್ಡಿ ಗ್ರಾಮದಲ್ಲಿ ಪೈಪ್ಲೈನ್ ಕಾಮಗಾರಿ 7 ಲಕ್ಷ, ಕಲಬುರಗಿ ಸರ್ಕಾರಿ ಶಾಲೆಯಲ್ಲಿ ಪ್ರೌಢಶಾಲೆಗೆ ಶೌಚಾಲಯ ನಿರ್ಮಾಣಕ್ಕೆ 3,75,000 ರೂಪಾಯಿ, ಶಾಲೆ ಶ್ರೀನಿವಾಸ ರೆಡ್ಡಿ 14 ಡ್ಯೂಲರ್ಸ್ ಮಕ್ಕಳಿಗೋಸ್ಕರವಾಗಿ 1,20,000 ರೂಪಾಯಿದಲ್ಲಿ ಮಕ್ಕಳಿಗೆ ಹೆಚ್ಚುವರಿಗೆ ಡೆಸ್ಕ್ ಅನ್ನು ಕೊಟ್ಟಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೆಚ್ಚುವರಿಗೆ ಅಡಿಷನಲ್ 2 ರೂಮ್ಗಳು ನೋಡ್ತಾ ಇದೀವಿ ಈಗಾಗಲೇ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ. ಅದೇ ರೀತಿಯಾಗಿ ಪ್ರಾಥಮಿಕ ಈಗ ನಮ್ಮ ಊರಲ್ಲಿ ಹೆರಿಗೆ ಆಗಬೇಕಂದ್ರೂ ಕೂಡ ಕಲಬುರಗಿಗೆ ಹೋಗ್ಬೇಕು. ಸರಿಸುಮಾರು ಸುತ್ತಮುತ್ತಲ ತಾಂಡಾ ಜನರು ಮತ್ತು ಸುತ್ತಮುತ್ತಲ ಹಳ್ಳಿಗಳ ಜನರು ಕೂಡ ಇಲ್ಲೇ ಬಂದು ಒಂದು ಬಾಣತಿಯ ವ್ಯವಸ್ಥೆಯನ್ನು ಕೂಡ ಶಾಸಕರು ಕಲ್ಪಿಸಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸರಡಿ ಗ್ರಾಮದ 3 ಹೆಚ್ಚುವರಿ ಕೂಡ ಮಕ್ಕಳಿಗೋಸ್ಕರ 54 ಲಕ್ಷ ರೂಪಾಯಿ ವೆಚ್ಚದಲ್ಲಿ 4 ಕೋಣೆಗಳನ್ನು ಕಟ್ಟಿದ್ದಾರೆ. ಬೋಳೆವಾಡ ಗ್ರಾಮದಿಂದ ರಸ್ತೆ ಸುಧಾರಣೆ ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಿದ್ದಾರೆ. ಪರಿಶಿಷ್ಟ ಜಾತಿ ಕಾಲದಲ್ಲಿ 2 ಸಿಸಿಎಂ ಹೈಮಾಸ್ ದೀಪಗಳು 7.70 ಲಕ್ಷ ರೂಪಾಯಿದಲ್ಲಿ. ಅದೇ ರೀತಿ ಶರಣಬಸವೇಶ್ವರ ದೇವಸ್ಥಾನ ಆವರಣ ಕೂಡ ಹೈಮಾಸ್ ದೀಪವನ್ನು ಅಳವಡಿಸಿದೆ. ಇದೇ ರೀತಿ 10 ಕಾಮಗಾರಿಗಳನ್ನು ಶ್ರೀನಿವಾಸ ರೆಡ್ಡಿ ಗ್ರಾಮದಲ್ಲಿ ಮಾನ್ಯ ಶಾಸಕರು ಮಾಡಿದ್ದಾರೆ. ಅವರ ಕೆಲಸವನ್ನು ನಾವು ಯಾವತ್ತೂ ಮರೆಯಂಗಿಲ್ಲ ಶ್ರೀನಿವಾಸ ರೆಡ್ಡಿ ಗ್ರಾಮಸ್ಥರು. ಅದಕ್ಕಾಗಿ ಎಲ್ಲರೂ ಮತ್ತೊಮ್ಮೆ ಜೋರಾಳಿ ಚಪ್ಪಾಳೆ ತಗೊಂಡು ಶಾಸಕರ ಅಭಿನಂದನೆ ಸಲ್ಲಿಸಬೇಕು. ಹೆಸರ ಉದ್ದ ಮೊಳಕಾಲ್ ಮಟ್ಟ ನೀರ ಕೆಸರ ಇರ್ತಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಪ್ರಥಮ ಬಾರಿ ಶಾಸಕರಾದಾಗ ಪರಮ ಪೂಜ್ಯರ ಪವಿತ್ರ ಜಂಗಮ ಪಾದವೇ ಭಕ್ತಿಯ ಸಮರ್ಪಣೆ ಮಾಡಿ ಒಂದನೇ ಅಭಿನಂದನೆ ಸಲ್ಲಿಸಿ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಕಲಬುರಗಿ ಶರಣನ ಪ್ರತಿರೂಪವೇ ಶ್ರೀನಿವಾಸ ಸರಡಿಗೆ ನೆಲೆಗೊಂಡಿದೆ. ಇಡೀ ಭಕ್ತ ಸಂಕುಲವೇ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಶರಣ ದೇವಸ್ಥಾನದ ನಿರ್ಮಾಣಕ್ಕಾಗಿ ದುಡಿದವರಿದ್ದಾರೆ. ಹೀಗಾಗಿ
ಸುತ್ತಮುತ್ತಲಿನ 10 ಹಳ್ಳಿಗಳ ಪರಿಸರಕ್ಕೆ ದಾಸೋಹ, ಜಂಗಮ ಸೇವೆ, ಸಮಾಜ ಸೇವೆ ನೀಡಲಿ ಅಂತೇಳಿ ಹಾರೈಸಿ, ಈಗ ಶರಣಬಸವೇಶ್ವರ ದೇವಸ್ಥಾನ ಕಮಿಟಿ ವತಿಯಿಂದ ಕಾರ್ಯದರ್ಶಿಗಳಂತ ರವಿ ಪಾಟೀಲರು ಮತ್ತು ಎಲ್ಲ ಗಣ್ಯರು ಬಂದು ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ನೆರವೇರಿಸಬೇಕು. ಮಾತ್ರ ಪೂರ್ಣ ಕೆಲಸ ಆಗ್ತದೆ ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ. ಆದಷ್ಟು ಬೇಗನೆ ಇದೇ ಅವಧಿಯಲ್ಲಿ ಇದೇ ಮುಂದಿನ ನನ್ನ ಅನುದಾನದಲ್ಲಿ ಬಂದಂತ ಅದು ಕೂಡ 2 ಕೋಟಿ ಕೊಟ್ಟು ಪೂರ್ಣಗೊಳಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥದ್ದು ಕೂಡ ನಿಮ್ಮ ಮುಖಾಂತರ ಹೇಳಬೇಕಾಗಿದೆ. ಯಾಕಂದ್ರೆ ಸಡಿ ಗ್ರಾಮದ ಹಿರಿಯರು ಯಾವತ್ತೂ ಬಂದಾಗ ಹಿಂದ್ ಕೂತೆ ಆಶೀರ್ವಾದ ಮಾಡ್ತಾರೆ. ಈಗ ನಾ ಬರೋ ಟೈಮ್ ಕದ ಅನೇಕ ನಮ್ಮ ಗ್ರಾಮ ಹಿರಿಯರು ಅಲ್ಲಿ ಹಿಂದ್ಗಡೆ ಕುಂತಿದ್ದಾರೆ. ಬರೀ ಅಂದ್ರೆ ಒಬ್ಬರು ವೇದಿಕೆಗೆ ಬರ್ಲಿಲ್ಲ, ಬಟ್ ಎಲ್ಲಾ ಕಾರ್ಯಕ್ರಮ ಕುಂತಿ ಅಲ್ಲೇ ಕುಂತೀವಿ ನೋಡಿ ನಂಗೆ ಆಶೀರ್ವಾದ ಮಾಡ್ತಕ್ಕಂಥ ಜನ ಸಡಿ ಗ್ರಾಮದಲ್ಲಿ ಕೂಡ ನಾನು ಅದ ಅಂತಕ್ಕಂಥದ್ದು ಕೂಡ ನಾನು ನೆನೆಸ್ಬೇಕಾಗ್ತದೆ. ಒಂದ್ ದಿವ್ಸ ಕೂಡ ಬರೋದು ವೇದಿಕೆ ಮ್ಯಾಗ ಬರಂಗಿಲ್ಲ, ಚೇರ್ ಮೇಲೆ ಕೂಡ್ಲಿಕ್ಕೂ ಬರಲ್ಲ, ಬಟ್ ಒತ್ತಡ ಸೈಡ್ ನಲ್ಲಿ ಕುಂತಿ ಅವ್ರು ನಾವು ಬಂದಂತದ್ದು ಖುಷಿ ಪಟ್ಟಿ ನಾವೇನಿದ್ರು ನಿಮ್ ಜೊತೆಯಾಗಿದ್ದೀವಿ ಅಂತಕ್ಕಂಥದ್ದು ಕೂಡ ಅಲ್ಲಿ ಗಿಡದ ಕೆಳಗಡೆ ಕುಂತ ಅನೇಕ ಗ್ರಾಮದ ಹಿರಿಯರು ಕುಂತಾರ. ಇನ್ನೊಂದು ಸತಿ ಅವರೆಲ್ಲರ ಪಾದಗಳಲ್ಲಿ ಕೂಡ ನಾನು ನಮಸ್ಕಾರ ಮಾಡಲೇಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಒಂದೊಂದು ಗ್ರಾಮಗಳೆಲ್ಲ ಹೋದಪ್ಪ ವೇದಿಕೆ ಮೇಲೆ ಯಾರಿನ ಹಿರಿಯರಿಗೆ ಕರೀಲಪ್ಪ ಅಂದ್ರೆ ಏನಪ್ಪ ಕಾರ್ಯಕ್ರಮ ಬಿಟ್ಟೆ ಮಾಡಿದ್ರು ಅಂತ. ಸಡಿ ಗ್ರಾಮದವ್ರು ಏನ್ ಗೊತ್ತಿಲ್ಲ, ಇನ್ನೊಂದು ಗೌಡ್ರಿಗೆ ಒಪ್ಪಿಸ್ಬಿಟ್ಟಾರ ಜವಾಬ್ದಾರಿ ಗೊತ್ತಿಲ್ಲ, ನೀವೆಲ್ಲ ನೀನೇ ಮಾಡಿ ನಾವೆಲ್ಲ ಹಿಂದಿರ್ತೀವಿ ಅಂತಕ್ಕಂಥದ್ದು ಕೂಡ ಹೇಳಿರ್ಬೋದು. ಆದ್ರೆ ಅನೇಕ ಗ್ರಾಮಗಳಿಗೆ ಅನೇಕ ಬಾರಿ ಗ್ರಾಮಕ್ಕೆ ಬಂದಿದ್ದೀನಿ, ಒಂದು ಬಾರಿನೂ ಕೂಡ ವೇದಿಕೆ ಮೇಲೆ ಬಂದು ಕುಂತಿದ್ದು ನಾನು ನೋಡಿರ್ಲಿಲ್ಲ. ಇವತ್ತು ಕೂಡ ನಾನು ಕರೆದೆ ಬರಗೌಡ್ರಿ ಮ್ಯಾಲ ಅಂತಂದ್ರೆ ಯಾರೂ ಬರ್ಲಿಲ್ಲ. ಆದ್ರೆ ಅಲ್ಲಿ ಕುಂತ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ಕೊಡ್ತಾ ಇದಾರಲ್ಲ, ಇನ್ನೊಂದು ಸರ್ತಿ ತಮ್ಮೆಲ್ಲರೂ ಪರವಾಗಿ ಕೂಡ ಅವ್ರಿಗೆ ಕೂಡ ಅಭಿನಂದನೆ ಕೂಡ ಸಲ್ಲಿಸಬೇಕಾಗ್ತದೆ. ಯಾಕಂದ್ರೆ ಇವತ್ತು ನಾವು ಮಾಡ್ತಕ್ಕಂಥ ಕೆಲಸಗಳು ನಾನು ಈ ಅವಧಿಯಲ್ಲಿ 2ನೇ ಪೀರಿಯಡ್ ನಲ್ಲಿ ನಾವು ಹೆಚ್ಚಿನ ಕೆಲಸ ಶಾಸಕರು ಹಿಂದ್ಗಡೆ ಮಾಡಿದಾರೆ, ಮುನ್ನೂ ಆ ರೀತಿ ಕೆಲಸ ಮಾಡ್ತಾರಂತ ಆಶೀರ್ವಾದ ಹೆಚ್ಚಿನ ಮತಗಳಕ್ಕೆ ಆಶೀರ್ವಾದ ಮಾಡಿದೆ. ಆದ್ರೆ ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥ ಕೂಡ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಇವತ್ತು ಕೂಡ 18ನೇ ತಾರೀಕು ಕೂಡ ನಮ್ಮ ಹೋರಾಟ, ಜನ ಆಕ್ರೋಶ ಹೋರಾಟ ಕೂಡ ಗುಲ್ಬರ್ಗಲ್ಲಿ ನಡೆಯಲಿದೆ. ಆದರೆ ಈ ಅವಧಿಯಲ್ಲಿ ಯಾವುದೇ ಅನುದಾನಗಳು ಕೂಡ ಬರ್ತಕ್ಕಂಥದ್ದು ಆಗ್ತಾ ಇಲ್ಲ. ಬಂದಷ್ಟರಲ್ಲಿ ಎಲ್ಲಿ ಅನಿವಾರ್ಯ ಈಗ ಅರ್ಜೆಂಟ್ ಆಗಿದನೋ ಅದು ಕೆಲಸ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ. ಮುಂದಿನ ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ಬೇಡಿಕೆ ಇದೆ. ನನ್ನ ಹೋದ ಪೀಳಿಗೆ ಕೂಡ ಶರಣಬಸವೇಶ್ವರ ದೇವಸ್ಥಾನ ಹತ್ರ ಕಲ್ಯಾಣ ಮಂಟಪ ಬೇಕು ಅಂತ ಕೂಡ ಕೇಳಿದಾರೆ. ಅದೊಂದು ಆದಷ್ಟು ಬೇಗನೆ ನನ್ನಿಂದ ಏನ್ ಸಾಧ್ಯ ಆಗ್ತದ ಮಾಡ್ಕೊಡ್ತಕ್ಕಂಥ ಕೆಲಸ ಆದಷ್ಟು ಬೇಗನೆ ಮಾಡ್ಕೊಡ್ತೀನಿ. ಮತ್ತೆ ಅನೇಕ ಬಾರಿ ನನ್ನ ಚುನಾವಣೆ ಸಂದರ್ಭದಲ್ಲಿ ಬಂದಾಗ ಇದೆಲ್ಲ ನಮ್ಮೆಲ್ಲ ಯುವಕರು ಬಸವೇಶ್ವರ ಮೂರ್ತಿ ಸಲ ಕೂಡ ನಾನು ಕೇಳಿದ್ರು. ನಾನೇ 2 ಸರ್ತಿ ವಿನೋದ್ ಗೌಡ್ರಿಗೆ ಕೇಳಿದ್ದೀನಿ, ಜಾಗ ಅರ್ಜೆಂಟ್ ಮಾಡಿಕೊಡ್ರಿ, ನಾನು ಆದಷ್ಟು ಬೇಗನೆ ಬಸವೇಶ್ವರ ಮೂರ್ತಿ ಕೂಡ ವ್ಯವಸ್ಥೆ ಮಾಡೋಣ ಅಂತಕ್ಕಂಥ ಕೂಡ ಹೇಳಿದ್ದೀನಿ. ಆದಷ್ಟು ಅದು ಎಷ್ಟು ಜಲ್ದಿ ಮಾಡ್ಕೊಡ್ತಾ ಅದನ್ನು ಕೂಡ ಮಾಡ್ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಇಷ್ಟೇನೇ ಅಭಿವೃದ್ಧಿ ಕೆಲಸ ಮಾಡಬೇಕಾದ್ರೆ ಇಲ್ಲಿ ಕುಂತಂತವ್ರು ಕೂಡ ಎಲ್ಲರೂ ಹೆಚ್ಚಿನ ಮತಗಳು ಹಾಕಿ ಶಾಸಕರಾಗಬೇಕಂತೆ ನೀವೇನು ಆಶೀರ್ವಾದ ಮಾಡಿಕೊಟ್ಟಿರಿ. ನಿಮ್ಮ ಆಶೀರ್ವಾದದೊಂದಿಗೆ ನನಗೆ ಅಭಿವೃದ್ಧಿ ಪಡಿಸಲಿಕ್ಕೆ ಸಾಧ್ಯವಾಯಿತು ಅಂತಕ್ಕಂಥದ್ದು ಕೂಡ ಇನ್ನೊಂದ್ಸರ್ತಿ ಹೇಳ್ಬೇಕಾಗಿದೆ. ಪರಮ ಪೂಜ್ಯ ಗುರುಗಳಿಗಂತೂ ನಮ್ಮ ಎಲ್ಲಾ ಪೂಜೆಗಳು ನಮ್ಮ ಮನೆ ಗುರುಗಳು ಇದ್ದಂಗ ಯಾರು ಕೂಡ ಅವ್ರು ಬೇರೆ ಇವ್ರು ಬೇರೆ ಇಲ್ಲ. ಕೆಲವು ಜನ ಕೆಲವು ಹೇಳ್ತಿರ್ತಾರೆ, ಆದ್ರೆ ನಮ್ಮಲ್ಲಿ ಅಂತ ಯಾವುದೂ ಇಲ್ಲ. ಎಲ್ಲಾ ಗುರುಗಳು ಕೂಡ ನನ್ನ ಪರಮ ಪೂಜೆ ಗುರುಗಳು, ನನ್ನ ಮನೆ ಗುರುಗಳು ಅಂತ ಸ್ವೀಕಾರ ಮಾಡಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇಡೀ ಕ್ಷೇತ್ರದಲ್ಲಿ. ಯಾಕಂದ್ರೆ ಅಭಯ ತುಮಕೂರಪ್ಪರ ಬಗ್ಗೆ 2 ಮಾತು ಹೇಳಲೇಬೇಕಾಗ್ತದೆ. ನಾವು 1997ದಾಗ ಅಪ್ಪರ್ ಶಕ್ತಿಪೀಠ ಅಪ್ಪರು ಕೂಡ ಓಂ ನಗರದಾಗ ಮನೆ ಇತ್ತು, ನಂದು ಓಂ ನಗರದ ಮನೆ ಇತ್ತು. ಅವಾಗಿನ ಅಂಬಾಸೆಕ್ಟರ್ ಕಾರ್ನಾಗ ತಿರುಗಾಡ್ತು, ನಾವು ಲೂನಾ ಗಾಡಿನ ನಾವು ತಿರುಗಾಡ್ತಿದ್ದೆವು. ಅವಾಗ ಅಭಯ ತುಮಕೂರು ಮಠಕ್ಕೆ ನಾವು ಮನಿ ಶಾಂತಿ ಹೋಗೋ ಇಲ್ಲಿ ನಾವು ಮಾರ್ಬಲ್ ಹಾಕ್ತಕ್ಕಂಥ ಬಸವರಾಜ್ ಅವ್ರ ಮನೆಗೆ ಮಾರ್ಬಲ್ ಹಾಕ್ಲಿಕ್ಕೆ ಹಾಕಿದ ಮನೆಗೆ ಉದ್ಘಾಟನೆಗೆ ಬಂದಿರೋ ಅಭಯ ತುಮಕೂರು ಮುತ್ತವ್ರು. ಫಸ್ಟ್ ದರ್ಶನ ಅಭಯ ತುಮಕೂರು ಮುತ್ತವ್ರು ದರ್ಶನ ಮಾಡ್ಲಕ್ಕ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಮುತ್ತೇರು ಹೇಳಿದ್ರು, ಮುಂದಿನ ಐತಾರಾಮಸಿ ಬರ್ತಪ್ಪ ಮಠಕ್ಕೆ ಬಾ ಅಂದ್ರೆ ನಾವು ನಮ್ಮಲ್ಲಿ ಒಂದು ಲೂನಾ ಗಾಡಿ ತಗೊಂಡು ನಾವು 3 ಮಂದಿ ಆ ಲೂನಾ ಗಾಡಿ ಅಭಯ ತುಮಕೂರು ಮಠಕ್ಕೆ ನಾನು ದರ್ಶನ ಮಾಡ್ಲಿಕ್ಕೆ ಹೋಗಿದಂಥದ್ದು 1998-99 ಮಾತು ಹೇಳ್ತಾ ಇದ್ದೀನಿ. ಅವತ್ತಿನ ಪರಮ ಪೂಜೆಗಳ ಆಶೀರ್ವಾದ ಕೂಡ ನನ್ನ ಮೇಲೆ ಇದೆ ಅಂತಕ್ಕಂಥದ್ದು ಕೂಡ ವಿಶೇಷವಾಗಿ ಹೇಳ್ಬೇಕಾಗಿದೆ. ಶಕ್ತಿಪೀಠ ಅಪ್ಪವ್ರದಂತೂ ನಾವು ಓಂ ನಗರದ ಮನೆ ಕಟ್ಟಾಗಿ ಹಿಡಿದ್ರೆ ನನಗೆ ಪರಿಚಯ. ಅಪ್ಪವ್ರ ಮನೇನು ಅಲ್ಲೇ ಬಾಜುನೇ ಇತ್ತು, ನಮ್ಮ ಮನೇನು ಅಲ್ಲೇ ಬಾಜುನೇ ಇತ್ತು. ಹೀಗಾಗಿ ಎಲ್ಲಾ ಪೂಜೆಗಳು ಅಂತದ್ದು ಇನ್ನೊಂದು ಪೂಜೆಗಳು ಅಂತೂ ನಮ್ಮ ಚುನಾವಣೆಯಲ್ಲಿ ಓಪನ್ ಆಗಿ ತಿರುಗಾಡಿ ನಮ್ಮ ಜೊತೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹಿರಿಯರಂತ ಅನಿಸ್ಕೊಂಡು ನಮ್ಮ ಪರವಾಗಿ ದುಡಿದು ಇವತ್ತು ನನಗೆ ಶಾಸಕರ ಮಾಡ್ಲಿಕ್ಕೂ ಕೂಡ ಪರಮ ಪೂಜಾ ಗುರುಗಳು ಕೂಡ ಆಶೀರ್ವಾದ ನನ್ನ ಮೇಲೆ ಇದೆ ಅಂತಕ್ಕಂಥದ್ದು ಕೂಡ ಇವತ್ತು ಹೇಳಬೇಕಾದ್ರೆ. ಯಾಕಂದ್ರೆ ಪೂಜಾ ಗುರುಗಳು ಇವತ್ತು ಆ ಲೈನ್ದಾಗ ಇಲ್ಲ, ಇವತ್ತು ಗುರುಗಳಾಗಿ ಸ್ವೀಕಾರ ಮಾಡಿದ್ದಾರೆ. ಅವರು ಕೂಡ ನಮಗ ಬಹಳಷ್ಟು ಆಶೀರ್ವಾದ ಮಾಡ್ತಕ್ಕಂಥದ್ದು ಕೆಲಸ ಮಾಡಿದ್ದಾರೆ. ಸಡಿದು ಬಹಳ ಸ್ತುತ್ಯ ಅದ. ನನಗೆ ಸ್ವಲ್ಪ ದಿವಸಗಳ ಹಿಂದೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ತಿಳ್ಕೊಂಡು ನಮ್ಮ ಸುರೇಶ್ ಪಾಟೀಲ್ರು, ವಿನೋದ್ ಪಾಟೀಲ್ರು, ನಾಗಲಿಂಗಯ್ಯ ಸ್ವಾಮಿಗಳವರು ಎಲ್ಲರೂ ಕೂಡಿ ಬಂದಿದ್ರು. ಬಹಳ ದೊಡ್ಡ ಲೈನ್ ಇತ್ತು. ಸುಮಾರು 16,000 ಜನರ ಮಧ್ಯದಲ್ಲಿ ಅವ್ರು ಒಮ್ಮೆ ಬಂದರು. ನಾನು ಅವ್ರಿಗೆ ಏನಂತ ಕೇಳಿಲ್ಲ, ಎಂತಂತ ಕೇಳಿಲ್ಲ. ಶಾಲು ಹಚ್ಚಿದ್ರು, ಸನ್ಮಾನ ಮಾಡಿದ್ರು. ಒಂದು ಕಾರ್ಯಕ್ರಮಕ್ಕೆ ನೋಡಪ್ಪ, ನಾಳೆ ನೋಡಮ್ಮ, ವಿಚಾರ ಮಾಡಮ್ಮ ಅಂತ ತಿಳ್ಕೊಂಡು ಅಂತಿದ್ದೆವು. ಬಸವರಾಜ ಮತ್ತಿಮೋಡ್ ಸಾಹೇಬ್ರಿಗೆ ಸನ್ಮಾನ ಮಾಡಿದ್ರಪ್ಪ, ನೀವು ಬರ್ಬೇಕಂತ ತಿಳ್ಕೊಂಡಂದು. ಅವ್ರಂದೆ, ನಾನಂದೆ
ಯಾಕಲ್ದಕ್ಕಪ್ಪ ಭಾಳ ಚಲೋ ಆಯ್ತು ಬರ್ತೀನಿ ಅಂತ ಅಂದ್ಬಿಟ್ಟೆ ನಾನು. ಬಂದು ನೋಡಿದಾಗ ಇಲ್ಲಿ ಮೊದಲ ಶರಣ ಬಸವೇಶ್ವರನ ಮಂದಿರ ಕಾಣಿತ್ತು. ಸುತ್ತ ಪರಿಸರ ಕಲಬುರಗಿ ಶರಣ ಬಸವೇಶ್ವರನ ಪರಿಸರ ಕಂಡಿತ್ತಿಲ್ಲಿ. ನನಗನಿಸ್ತು ಕಲಬುರಗಿಯಲ್ಲಿದ್ದೇನೋ ಅಥವಾ ಶ್ರೀನಿವಾಸ ಸರಡಿಯಲ್ಲಿದ್ದೀನೋ. ಬಸವರಾಜ ಶಾಸ್ತ್ರಿಗಳವರಂದ್ರು, ಅಪ್ಪ ನೀವೊಬ್ಬರಲ್ರಿ, ಕಲಬುರಗಿಯಾಗಿದ್ದ ಶರಣ ಬಸಪ್ಪಗೂ ಸ್ವಲ್ಪ ದಿಕ್ಕು ತಪ್ಪಿದ, ನಾ ಅಲ್ಲಿ ಕುಂದ್ರಲ್ಲ ಇಲ್ಲಿ ಕುಂದ್ರಲ್ಲ ಅಂತ ಅವನು ಅನುಮಾನ ಮಾಡಕತ್ತಾನ ಅಂತ ಹೇಳಿದ್ರು. ಅಷ್ಟು ವೈಭವದಿಂದ ಗುಡಿ ಕಟ್ಟಿಸ್ರಿ ಮತ್ತು ಪರಿಸರವನ್ನು ಕೂಡ ಕೈಕೊಂಡು ಹೋಗುವಂತವ್ರಾಗಿದೆ. ಅಂತ ಹಾಗೆ ಬಸವರಾಜ ಮತ್ತಿಮೂಡ್ರವರು ನನಗೇನು ಹೊಸದಾದಂಥವ್ರಲ್ಲ. ಸುಮಾರಾಗಿ ಎಲ್ಲ ಮಠ ಮಂದಿರಗಳಲ್ಲಿ ಎಲ್ಲ ಸ್ವಾಮಿ ಸಂತರಲ್ಲಿ ಒಬ್ಬ ಸಾಧು ಕಂಡ್ರನ್ನು ಕೂಡ ಅಷ್ಟೇ ಭಾವನೆಯನ್ನು ವ್ಯಕ್ತಪಡಿಸುವಂತ ಒಂದು ಸರಳ ಹೃದಯ ಬಸವರಾಜಂದು. ಬಸವ ಪೂರ್ವ ಸಮಯದಲ್ಲಿ ಅಂದ್ರೆ ಒಂದು 30 ವರ್ಷಗಳ ಹಿಂದೆ ಮೂಲತಃ ಉದ್ಯಮದಾರರಾಗಿ ಹೊರಬಂದಂತ ಅವರ ಸಾರ್ವಜನಿಕ ಜೀವನ ಅಲ್ಲಿ ಎಲ್ಲೋ ಒಮ್ಮೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಚುನಾವಣೆಗೆ ನಿಂತರು. ಆಗ್ಲಪ್ಪ ಅಂತ ತಿಳ್ಕೊಂಡು ಅವಾಗ ನಮ್ಮ ತಂದೆಯವರು ಸ್ವಲ್ಪ ಅಂತ್ಯಕಾಲ ಸಮಯದಲ್ಲಿ ಅವ್ರು ಬರಲಿಲ್ಲ. ಮತ್ತು ಮರುದಿನ ಬಂದು ಅಂದಪ್ಪ ಹಿಂಗೆ ನಾಮಿನೇಷನ್ ತುಂಬೋದಿತ್ತೆ, ಭಾಳ ಚಲೋ ಆಯ್ತಪ್ಪ, ಆಗಲಿ ರಾಜಕೀಯ ಜೀವನ ಚಾಲೂ ಆಗಲಿ ಅಂತ ಹೇಳಿದೆ ನಾನು. ರಾಜಕೀಯ ಜೀವನ ಚಾಲೂ ಆದದ್ದು ಇಷ್ಟು ಬೆಳ್ಕೊಂಡು ಹೊಂಟದ್ದು ನನಗೆ ಬಹಳ ಸಂತೋಷ ಮತ್ತು ಸಂಭ್ರಮ ತರತಕ್ಕಂಥ ವಿಷಯ. ಸುಮಾರು 2 ಬಾರಿ ಶಾಸಕರಾದರವರು. ನಾ ಪಕ್ಷ ಅಂತ ತಿಳ್ಕೊಂಡು ಹೇಳಂಗಿಲ್ಲ, ರಾಜಕೀಯ ಅಂತ ತಿಳ್ಕೊಂಡು ನಾನು ಮಾತಾಡೋದಿಲ್ಲ. ಪ್ರಸನ್ನಸ್ತು ಪ್ರಸನ್ನತಃ ಅಂತ ಒಂದು ಕಡೆ ಹೇಳ್ತಾರೆ. ಅಂದ್ರೆ ನೀವು ಕೇಳಿರ್ಬೋದು, ಕಾಳಿದಾಸರ ಚಲನಚಿತ್ರದಲ್ಲಿ ಮುಖ ಸೌಂದರ್ಯವನ್ನು ಹೇಳ್ಬೇಕಾದ್ರೆ ಹೆಂಗ್ ಹೇಳ್ಬೇಕು, ಅದಕ್ಕೆ ಅವ್ರು ಹೇಳ್ತಾರೆ ಕಮಲೇ ಕಮಲೋತ್ಪತ್ತಿ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದ್ರೆ ಕಮಲದಲ್ಲಿ ಕಮಲ ಅರಳಿದರೆ ಕಮಲಕ್ಕೆ ಎಷ್ಟು ಶೋಭೆ ಬರುತ್ತೆ ಅಂತ ತಿಳ್ಕೊಂಡು ಆ ಮಾತು ಹೇಳಿದ್ರು ಅವತ್ತು. ನಮ್ಮ ಬಸವನು ಬಂದು ಕಮಲದಾಗ ಹೋದ, ಕಮಲದಲ್ಲಿ ಹೋದದ್ದಕ್ಕ ಕಮಲ ಇವನಿಂದ ಅರಳಿತ್ತು, ಇವನಿಂದ ಕಮಲನು ಕೂಡ ಬಹಳ ಸೌಗಂಧ ರೂಪಿನಿಂದ ಕಾಣುವಂಥದ್ದಾಯ್ತು. ಅಂಥ ಬಸವರಾಜ್ ಮತ್ತಿಮೂಡದಲ್ಲಿ ಹುಟ್ಟಿದಂಥವ್ರು ಅವರು. ಮೂಲತಃ ಚಿತ್ತಾಪುರ ತಾಲೂಕು, ನಿಮ್ಗೆಲ್ಲ ಗೊತ್ತಿದ್ದಂಥದ್ದು. ನಿಮ್ಮಿಂದ ಹುಟ್ಟಿರಬಹುದು, ಆದರೆ ನಿಮಗಾಗಿ ಹುಟ್ಟಿದವರಲ್ಲ ಅನ್ನುವಂಥ ಮಾತನ್ನು ನಾನು ಅಲ್ಲಲ್ಲಿ ಕೇಳಿದ್ದೆ. ಚಿತ್ತಾಪುರ ತಾಲೂಕದಲ್ಲಿ ಹುಟ್ಟಿದಂಥ ಪುಣ್ಯಾತ್ಮ ಏನೋ ಚಿತ್ತಾಪುರ ತಾಲೂಕದವರು ಯೋಗ ಇಲ್ಲೋ ಏನೋ ಗೊತ್ತಿಲ್ಲ, ಕಲಬುರಗಿ ಗ್ರಾಮೀಣ ಮತ ಕ್ಷೇತ್ರದ ಯೋಗ ಆದೇನೋ ಇಂಥ ಪುಣ್ಯಾತ್ಮ ಇಲ್ಲಿ ಬಂದು ಜನಸೇವೆ ಮಾಡಕತ್ತಲ್ಲ. ಅದು ಬಹಳ ಖುಷಿ ಆದಂಥ ಮಾತು, ಬಹಳ ರುಚಿ ಆದಂಥ ಮಾತು. ದರೊಬ್ಬರು ಕೇಳ್ರಿ, ಅವನಿಗೆ ಭವಿಷ್ಯ ಮಾಡಿ ಪಕ್ಷ ಅಂದಾಗ ಏನಾರು ಹೆಚ್ಚ ಕಡಿಮೆ ಇರ್ಬೋದು, ಒಬ್ರು ಹಂಗ ಹಿಂಗ, ಆದ್ರೆ ಅವ್ರನ್ನೂ ಕೂಡ ಇವ ಕೆಟ್ಟ ಅಂತ ತಿಳ್ಕೊಂಡು ಅನ್ನುವಂಥ ಮನೋಭಾವನೆ ಅವರಲ್ಲಿ ಬರಂಗಿಲ್ಲ. ಯಾಕಂದ್ರೆ ವೃತ್ತಿನೇ ಬೇರೆ ಪ್ರವೃತ್ತಿನೇ ಬೇರೆ. ಒಬ್ರು ಮಾಡೋದು ರಾಜಕಾರಣ ಮಾಡ್ತಿರ್ತಾರೆ, ಮತ್ತೊಂದು ದಾರಿ ಹೋಗ್ತಿರ್ತಾರೆ. ಆದ್ರೆ ವೃತ್ತಿ ಪ್ರವೃತ್ತಿ ಎರಡೂ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಂಥವ್ರು ಯಾರಾದ್ರೆ ನಮ್ಮ ಬಸವರಾಜ ಮತ್ತಿಮೂಡ ಶಾಸಕರು. ಬಹಳ ಅವನ ಬದುಕು ಪಟ್ನೆ. ಯಾಕಂದ್ರೆ ಮೈಸೂರು ಮಹಾರಾಜರು ಊಟಕ್ಕೆ ಕುಂತಂತ ಸಂದರ್ಭದಲ್ಲಿ ಚಪ್ಪಳಿಗೆ ಹೊಡೆದ್ಗಳೇ ಅವರು ಅಡಿಗೆ ಮಾಡಿ ನೀಡೋರು ಬಂದ್ರು. ನೋಡು, ನಾನು ಈ ಸದ್ದ ಚಪಾತಿನೋ ರೊಟ್ಟಿನೋ ಮತ್ತೊಂದೇನೋ ಉಣ್ತಿದ್ರು, ರಾಗಿ ಮುದ್ದೆನೋ ಉಣ್ತಿದ್ರು. ಇದು ಉಂಡ ನಂತರ ಒಂದು ಸ್ವಲ್ಪ ಸಮಯದೊಳಗಾಗಿ ಒಂದು ಸಿಹಿ ಪದಾರ್ಥ ಬೇಕು ಅಂತಂದ್ರ ಆಯ್ತ್ರಿ ಮಾಡಿ ಕೊಡ್ತಾರೆ. ಸ್ವಲ್ಪ ನಿಂದ್ರು, ಅಮಾರ ಹುಕ್ಕಮ್ಮ ನನ್ನ ಹುಕ್ಕುಮಂದ್ ನಿಂದ್ರು. ಏನ್ರಿ ಅಂತ ತಿಳ್ಕೊಂಡು ನಿಂತ ಹೇಳಿದ್ರಂತ, ಸಿಹಿ ಪದಾರ್ಥ ಮಾಡಂತ ನಾನು ನಿನಗೆ ಹೇಳಿನಿ, ಮಾಡ್ತೀನಿ ಅಂತ ನೀನು ಅಂದಿದಿ. ಆದ್ರೆ ಹಿಂಗಿರ್ಬೇಕು ಆ ಪದಾರ್ಥ, ಹಿಂದ್ ಮಾಡಿರಬಾರ್ದು, ಇದುವರೆಗೂ ಅದರ ಹೆಸರು ಯಾರಿಗೂ ಗೊತ್ತಿರಬಾರ್ದು, ಬಹಳ ಸಿಹಿ ಇರಬೇಕು, ರುಚಿ ಇರಬೇಕು, ಅದನ್ನು ಮಾಡು, ಇಲ್ಲಾಂದ್ರೆ ನಿನ್ನ ಶಿರಚ್ಛೇದನ ಆಗ್ತಾ ಅಂತ ಹೇಳಿದ್ರು. ರಾಜರ ಹುಕ್ಕುಮಂದ್ರೆ ಹುಕ್ಕುಮ್, ಯಾವಾಗೇನು ಸುಪ್ರೀಂ ಕೋರ್ಟ್ ಇಲ್ಲ, ಹೈಕೋರ್ಟ್ ಇಲ್ಲ, ಮತ್ತೊಂದು ಕೋರ್ಟ್ ಇಲ್ಲ. ಅವ ತಲೆ ತೋರಿಸ್ಕೊಂತ ಹೋದ, ಏನು ಅಡಿಗೆ ಮಾಡ್ಲೆ ತಲೆ ಕಳ್ಕಲೆ ಆಯ್ತು ಅಂತ ತಿಳ್ಕೊಂಡು ಹೋಗಿ ಏನೋ ವ್ಯವಸ್ಥೆ ಮಾಡ್ಕೊಂತ ಬೋಗೋಣ ಇಟ್ಟ.
ಬಿಸಿ ಆಯ್ತು, ತುಪ್ಪ ಹಾಕಿದ, ಬಿಸಿ ಆಯ್ತು, ಇನ್ನೇನೇನು ಹಾಕ್ಲಿ, ಆಜು ಬಾಜು ಇದ್ದದ್ದು ಎಲ್ಲ ಹಾಕಿದ, ಕಡ್ಲಿ ಹಿಟ್ಟು ಅದಕ್ಕೆ ಈಗ ತಿರುವಿದ, ಸಕ್ರಿ ಪಾಕ ಮಾಡಿ ಅದ್ರ ಹಾಕಿದ, ಕೊರದ. ರಾಜರಂದ್ರ ಆಯ್ತೇನೋ, ಆಯ್ತ್ರಿ ತಂದೆ ಅಂತ ತಿಳ್ಕೊಂಡು ತಗೊಂಡು ಹೋದ ತಕ್ಷಣ ರಾಜರ ಬಾಯಿಗೆ ಇಟ್ಕೊಂಡ್ರು, ಎಷ್ಟು ರುಚಿ ಆದಲ್ಲ, ಇದ್ರ ಹೆಸರೇನು, ಹೆಸರು ಗೊತ್ತಿಲ್ಲಲ್ಲ, ಮೊದಲೂ ಗೊತ್ತಿಲ್ಲ, ಮುಂದೂ ಗೊತ್ತಿಲ್ಲ. ಹಂಗಿಂಗ್ ನೋಡಿದ್ರೆ ಏನು ಗೊತ್ತಿಲ್ಲ ಅಲ್ಲ, ಪಟ್ಟ ಹೇಳಿದ್ರೆ ಹೆಸರು ಏನಂತ ಹೇಳ್ಬೇಕು, ಏನು ಗೊತ್ತಿಲ್ಲ ಅಂತ. ಮೈಸೂರು ರಾಜ್ಯದಾಗಿದ್ದ, ಅದಕ್ಕೆ ಬಹಳ ರುಚಿ ಆಯ್ತು, ಒಳ್ಳೆ ಪಾಕ ಅದಂತ ತಿಳ್ಕೊ ಅವಂದ ಮೈಸೂರು ಪಾಕ್ರಿ ಅಂದ್ಬಿಟ್ಟ. ಬಹಳ ರುಚಿ ಮೈಸೂರು ಪಾಕ. ಬಸವರಾಜ ಮತ್ತಿ ನೋಡು, ಚಿತ್ತಾಪುರ ಬಿಟ್ಟು ಗುಲ್ಬರ್ಗ ಗ್ರಾಮೀಣ ಮತಕ್ಷೇತ್ರಕ್ಕೆ ಬಂದ, ಗೊತ್ತಿಲ್ಲಾರ ಪದಾರ್ಥ ಆಗಿ ಬಂದ, ನಿಮ್ಮೆಲ್ಲರಿಗೂ ಮೈಸೂರು ಪಾಕ ಆಗಿ ಎಲ್ಲರ ಬಾಯಲ್ಲಿ ನೀರೂರಿಸುವಂತ ವಾತಾವರಣ ತನ್ನ ನಡೆಯಲ್ಲಿ ನುಡಿಯಲ್ಲಿ ತಂದುಕೊಂಡದ್ದು. ಹಾಗೆ ನಾವು ಅನುಕೂಲ ಮಾಡಿಕೊಡ್ಬೇಕಂತ ಒಂದ್ಸರಿ ಅದು ಗಮನದಾಗ ಇಟ್ಕೊಂಡು ಇವತ್ತು 2.5 ಕೋಟಿ ರೂಪಾಯಿ ಶ್ರೀನಿವಾಸ ಅಡಿಗೆ ಸಮಾರಂಭಕ್ಕೆ ಶಾಸಕರು ಆಗಮಿಸಿದ ತಾವು ದಂಪತಿಗಳಿಗೆ ಇಬ್ಬರಿಗೆ ನಮ್ಮ ಗ್ರಾಮದ ವತಿಯಿಂದ ಎಲ್ಲರೂ ಅಭಿನಂದನೆ ಸಲ್ಲಿಸ್ತೀರಿ. ತಮಗೂ ನನ್ನ ಪರವಾಗಿ ನಮಸ್ಕರಿಸ್ತಾ ನಾನು ವಿಶೇಷ ಭಾಷಣ ಮಾಡಲಿಕ್ಕೆ ಬರಲ್ಲ, ತಮ್ಮ ಅದಕ್ಕಾಗಿ ನನ್ನ 2 ಮಾತಿಗೆ ವಿರಾಮ ಕೊಡ್ತಿದ್ದೇನೆ. ಇದೇ ಸಂದರ್ಭದಲ್ಲಿ ಅದ್ದೂರಿಯಾಗಿ ಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡ್ ದಂಪತಿಗಳಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಶ್ರೀನಿವಾಸ ಸರಡಗಿಯ ಹಿರೇಮಠದ ಪೀಠಾಧಿಪತಿಗಳಾದ ಪೂಜ್ಯ ವೀರಭದ್ರ ಶಿವಾಚಾರ್ಯರು, ಗೊಬ್ಬುರವಾಡಿಯ ಸಂತ ಸೇವಾಲಾಲ್ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದ ಪೂಜ್ಯ ಬಳಿರಾಮ ಮಹಾರಾಜರು, ವೇದಮೂರ್ತಿ ವೀರಭದ್ರಯ್ಯ ಸ್ವಾಮಿ, ಸಮಾಜ ಸೇವಕಿ ಜಯಶ್ರೀ ಬಸವರಾಜ್ ಮತ್ತಿಮೂಡ್, ಭಾರತೀಯ ಜನತಾ ಪಾರ್ಟಿಯ ಮಂಡಲ ಅಧ್ಯಕ್ಷರಾದ ಗಂಗಪ್ಪ ಗೌಡ ಪಾಟೀಲ್, ಮುಖಂಡರಾದ ಸಂಗಮೇಶ್ ವಾಲಿ, ಸಂಗಯ್ಯ ಹಿರೇಮಠ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಭಾರತೀಯ ಜನತಾ ಪಕ್ಷದ ಮುಖಂಡರು ಮತ್ತು ಉದ್ಯಮಿದಾರರಾದ ಶ್ರೀ ವಿನೋದ್ ಆರ್ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಏಪ್ರಿಲ್ 18ರಂದು ಕಲಬುರಗಿ ಬಿಜೆಪಿ ಜನಾಕ್ರೋಶ ಯಾತ್ರೆ. ಸಿಎಂ ವಿರುದ್ಧ ಪ್ರತಿಭಟನೆಗೆ ಮುಂದಾದ ರೈತ ನಾಯಕರನ್ನು ಬಂಧಿಸಿದ ಪೊಲೀಸರು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಡಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192.
ವಾರ್ತೆಗಳಿಗೆ ಸ್ವಾಗತ. ಏಪ್ರಿಲ್ 18ರಂದು ಕಲಬುರಗಿಗೆ ಜನಾಕ್ರೋಶ ಯಾತ್ರೆ ಆಗಮಿಸಲಿದೆ ಎಂದು ಬಿಜೆಪಿ ಗ್ರಾಮೀಣ ಅಧ್ಯಕ್ಷ ಅಶೋಕ್ ಬಗಲಿ, ಮಾಜಿ ಎಂಎಲ್ಸಿ ಅಮರನಾಥ್ ಪಾಟೀಲ್ ಅವರು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ಜನಸಾಮಾನ್ಯರಿಗೆ ಒಂದಿಲ್ಲೊಂದು ಸಂಕಷ್ಟ ಎದುರಾಗುತ್ತಲೇ ಇದೆ. ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ, ಹಾಲಿನ ದರ ಏರಿಕೆ, ವಿದ್ಯುತ್ ದರ ಏರಿಕೆ ಹೀಗೆ ನಾನಾ ರೀತಿಯ ಸಮಸ್ಯೆಗಳನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನರಿಗೆ ಉಡುಗೊರೆಯಾಗಿ ನೀಡುತ್ತಲೇ ಇದೆ. ಇದನ್ನು ಖಂಡಿಸಿ ರಾಜ್ಯ ನಾಯಕರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಬೃಹತ್ ಜನಾಕ್ರೋಶ ಯಾತ್ರೆ ಕೈಗೊಂಡಿದ್ದು, ಏಪ್ರಿಲ್ 18ರಂದು ಯಾತ್ರೆಯು ಕಲಬುರಗಿಗೆ ಆಗಮಿಸಲಿದೆ ಎಂದು ತಿಳಿಸಿದರು. 18ನೇ ತಾರೀಕು ಜನಾಕ್ರೋಶ ಯಾತ್ರೆ ಕಲಬುರಗಿ ನಗರಕ್ಕೆ ಆಗಮಿಸಲಿದ್ದು, ಈ ಜನಾಕ್ರೋಶ ಯಾತ್ರೆಗೆ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಬಿವೈ ವಿಜೇಂದ್ರವರು, ಹಾಗೆ ಮಾನ್ಯ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀ ಆರ್ ಅಶೋಕ್ರವರು, ಹಾಗೆ ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಚಲುವಾದಿ ನಾರಾಯಣಸ್ವಾಮಿರವರ ನೇತೃತ್ವದಲ್ಲಿ ರಾಜ್ಯದ ಚಿತ್ರದುರ್ಗ ಸಂಸದರಾಗಿರ್ತಕ್ಕಂಥ ಗೋವಿಂದ ಕಾರಜೋಳರವರು, ಮಾನ್ಯ ಮಾಜಿ ಸಚಿವರಾಗಿರ್ತಕ್ಕಂಥ ಬಿ ಶ್ರೀರಾಮುಲುರವರು, ಹಾಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಪಿ ರಾಜೀವ್ರವರು, ಎನ್ ರವಿಕುಮಾರ್ರವರು ಹಾಗೂ ಕೆ ಎನ್ ನವೀನ್ರವರು ರಾಜ್ಯದಿಂದ ಆಗಮಿಸ್ತಾ ಇದ್ದು, ನಮ್ಮ ಜಿಲ್ಲೆಯ ಮಾಜಿ ಸಂಸದರು, ಶಾಸಕರು, ಮಾಜಿ ಶಾಸಕರು ಎಲ್ಲ ನಾಯಕರು ಈ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸುತ್ತಿದ್ದು, ಬೆಳಗ್ಗೆ 10 ಗಂಟೆಗೆ 18ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಜಗತ್ ವೃತ್ತದಿಂದ ಪಾದಯಾತ್ರೆ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ತೆರಳಿ ಅಲ್ಲಿ ತೆರೆದ ವಾಹನದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಎಲ್ಲ ನಮ್ಮ ರಾಜ್ಯದ ಹಾಗೂ ಜಿಲ್ಲೆಯ ಎಲ್ಲ ನಾಯಕರು ಮಾತನಾಡಲಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಹಾಗೂ ಬೆಲೆ ಏರಿಕೆ ನೀತಿಯನ್ನು ಖಂಡಿಸಿ, ಹಾಗೆ ಕೆಲವೊಂದು ಜನಗಣತಿ ವರದಿ ಸಹಿತ, ಹಾಗೆ ನಮ್ಮ ಬಾಗೋಡಿಯಲ್ಲಿ ಮರಳು ಮಾಫಿಯಾದ ಬಗ್ಗೆ ಕುರಿತು ಭೇಟಿ ಸಹಿತ ನೀಡಲಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಸಂಪೂರ್ಣವಾದ ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಸುಮಾರು ಮೂಲೆಗಳಿಂದ ಜಿಲ್ಲೆಯ ಎಲ್ಲ ಭಾಗದಿಂದ ಸುಮಾರು 10ರಿಂದ 15 ಸಾವಿರ ನಮ್ಮ ಪಕ್ಷದ ಕಾರ್ಯಕರ್ತರು, ನಾಗರಿಕರು ಈ ಕಾಂಗ್ರೆಸ್ ಸರ್ಕಾರದ ಆಡಳಿತವನ್ನು ಖಂಡಿಸಲಿಕ್ಕೆ ಪ್ರತಿಯೊಬ್ಬರು ಬರ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಜಿಲ್ಲೆಯ ಎಲ್ಲ ಮೂಲೆಯಿಂದ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ತೇನೆ. ಇವತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಇವತ್ತು ಅಭಿವೃದ್ಧಿ ಶೂನ್ಯ ಅನ್ನೋಂಥ ಮಾತನ್ನು ಇವತ್ತು ಜನರು ಇವತ್ತು ಬೇಸರಗೊಂಡಿದ್ದಾರೆ. ಇವತ್ತು ಪ್ರತಿಯೊಂದು ಹಂತದಲ್ಲಿ ಕೂಡ, ಉದಾಹರಣೆಗಾಗಿ ಇವತ್ತು ಅಲ್ಪಸಂಖ್ಯಾತರಿಗೆ ವಿಶೇಷವಾದಂಥ 4% ಮೀಸಲಾತಿ ನೀಡಿದಂಥ ವಿಚಾರ ಇರ್ಬೋದು, ಮತ್ತು ವಿಶೇಷವಾಗಿ SCP TSP ಹಣ ಇವತ್ತು 24,000 ಕೋಟಿ ರೂಪಾಯಿಗಳ ಹಣದ ದುರ್ಬಳಕೆ ಇರ್ಬೋದು, ಮತ್ತು ಮೆಟ್ರೋ ಬಸ್ ಆಟೋ ಪ್ರಯಾಣ ದರಗಳನ್ನು ಹೆಚ್ಚು ಮಾಡಿದಂಥದ್ದು ಇರ್ಬೋದು, ಹಾಲಿನ ದರ, ವಿದ್ಯುತ್ ದರ, ಟ್ರಾನ್ಸ್ಫಾರ್ಮರ್ ಹೆಚ್ಚಿನ ಶುಲ್ಕ, ಇಂಜಿನಿಯರಿಂಗ್ ಕಾಲೇಜ್ ಶುಲ್ಕ ಹೆಚ್ಚಿಸಿದ ನಿಟ್ಟಿನಲ್ಲಿ, ಮತ್ತು ಕಸಕ್ಕೆ ಟ್ಯಾಕ್ಸ್, ಪಹಣಿ ಶುಲ್ಕ ಹೆಚ್ಚಳ, ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ, ಬಿತ್ತನೆ ಬೀಜ ಹೆಚ್ಚಳ, ನೀರಿನ ದರ ಹೆಚ್ಚಳ, ಜನನ ಮರಣ ಪ್ರಮಾಣ ಪತ್ರ ಶುಲ್ಕ ಹೆಚ್ಚಳ, ಸ್ಮಾರ್ಟ್ ಮೀಟರ್ ದರ ಹೆಚ್ಚಿಸಿ ಇವತ್ತು ಕಾಂಗ್ರೆಸ್ ಜನರ ಆಕ್ರೋಶಕ್ಕೆ ತುತ್ತಾಗಿದೆ. ಬಡ ಜನರಿಗೆ ಸಿಗಬೇಕಾಗಿದ್ದ ಮುಡಾ ಸೈಟ್ಗಳನ್ನು ಇವತ್ತು ಕಾಂಗ್ರೆಸ್ ದುರ್ಬಳಕೆ ಮಾಡಿಕೊಂಡಿದ್ದು, ಅದರಿಂದ ಕೂಡ ಇವತ್ತು ಜನರು ಬೇಸರಗೊಂಡಿದ್ದಾರೆ. ಮತ್ತು KPSC ಪರೀಕ್ಷೆಯಲ್ಲಿ ಕೂಡ ಒಂದು ಅವಾಂತರವನ್ನು ಸೃಷ್ಟಿ ಮಾಡಿದಂಥದ್ದು, ರೈತರಿಗೆ ನೀಡುತ್ತಿದ್ದ ಕಿಸಾನ್ ಸಮ್ಮಾನ್ ರಾಜ್ಯದ ಪಾಲನ್ನು ತಡೆ ಹಿಡಿದ ನಿಟ್ಟಿನಲ್ಲಿ ಇವತ್ತು ರೈತರು ಕೂಡ ಇವತ್ತು ಆಕ್ರೋಶಗೊಂಡಂಥ ನಿಟ್ಟಿನಲ್ಲಿ ಮುದ್ರಾಂಕ ಶುಲ್ಕ, ರಿಜಿಸ್ಟ್ರೇಷನ್ ಶುಲ್ಕ, ಮತ್ತು ಈ ವಾಹನ ನೋಂದಣಿ ಶುಲ್ಕ, ವೈದ್ಯಕೀಯ ಪ್ರಮಾಣ ಶುಲ್ಕ, ECG ಶುಲ್ಕ, ದತ್ತು ಸ್ವೀಕಾರ, ಈ ಥರ ಇವತ್ತು ಬಹುಶಃ ಒಂದು ಮಾತಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಭಾಳ ಸೂಕ್ತವಾಗಿ ಹೇಳ್ತಾ ಇದ್ದಾರೆ, ಯುವಕರ ಕಣ್ಮಣಿ BY ವಿಜೇಂದ್ರಜಿ ಅವರು. ಇವತ್ತು ಬಹುಶಃ ಜನಸಾಮಾನ್ಯರು, ರೈತರು, ಬಡವರು ಏನು ಶ್ವಾಸ ಆಡ್ತೀವಲ್ಲ, ಈ ಗಾಳಿಗೂ ಕೂಡ ಟ್ಯಾಕ್ಸ್ ಹಾಕ್ತಾರೇನೋ ಈ ಸರ್ಕಾರದವ್ರು ಅನ್ನೋಂಥ ಮಾತನ್ನು ಕೂಡ ಇವತ್ತು ಮಾನ್ಯ ರಾಜ್ಯಾಧ್ಯಕ್ಷರು ಹೇಳಿದಂಥದ್ದು ನಾವು ಇವತ್ತು ನೆನೆಸ್ಕೊಳ್ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಈ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇಷ್ಟು ಹೆಚ್ಚಳ ಮಾಡಿದ್ದಾಗಿಯೂ ಕೂಡ
ಎಲ್ಲಾದರೂ ಅಭಿವೃದ್ಧಿ ಕಾಣ್ತಾ ಇದೆಯಾ ಅಂತ ನಾವು ಪ್ರಶ್ನೆ ಮಾಡಿದಾಗ ಶೂನ್ಯ ಅಭಿವೃದ್ಧಿ, ಎಲ್ಲಿ ಅಭಿವೃದ್ಧಿಗಳಿಲ್ಲ. ಇವತ್ತು ಶಾಸಕರಿಗೆ ಒಂದು ಡೆವಲಪ್ಮೆಂಟ್ ಅದು ಫಂಡ್ ಕೂಡ ಇವತ್ತು ಸಿಗ್ತಾ ಇಲ್ಲ. ಹೀಗಾಗಿ ಅಭಿವೃದ್ಧಿ ಶೂನ್ಯ. ಒಂದು ಕಡೆ ದರ ಬೆಲೆ ಏರಿಕೆ ಬರೆಗಳನ್ನು ಇವತ್ತು ಈ ಸರ್ಕಾರ ಇವತ್ತು ಜನಸಾಮಾನ್ಯರಿಗೆ ಕೊಡ್ತಾ ಇದ್ದು, ಇವತ್ತು ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇವತ್ತು ಜನರು ಆಕ್ರೋಶಗೊಂಡಿದ್ದಾರೆ, ಬೇಸರಗೊಂಡಿದ್ದಾರೆ. ಹೀಗಾಗಿ ಅವರ ಆಕ್ರೋಶದ ಅಡಿಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಸಶಕ್ತ ವಿರೋಧ ಪಕ್ಷದ ವಿರೋಧ ಪಕ್ಷವಾಗಿ ಇವತ್ತು ಜನರ ಮಧ್ಯೆ ಹೋಗೋಂಥ ಕರ್ತವ್ಯವನ್ನು ನಿಭಾಯಿಸುವಂಥ ಯೋಜನೆಯನ್ನು ನಾವು ಹಾಕ್ಕೊಂಡಿವಿ. ಈಗಾಗಲೇ ಮಾನ್ಯ ಅಧ್ಯಕ್ಷರಾದಂಥ ಅಶೋಕ್ ಬಗ್ಲೀಜಿ ಅವರು ಇವತ್ತು ಈ ನಿಟ್ಟಿನಲ್ಲಿ ಹೇಳಿದ್ದಾರೆ. 18 ತಾರೀಕಿಗೆ ವಿಶೇಷವಾದಂಥದ್ದು. ಮತ್ತು ಇಂಥ ಬೆಲೆ ಏರಿಕೆ ಬಗ್ಗೆ ಇವತ್ತು ಸದನದಲ್ಲಿ ಯಾವ ಶಾಸಕರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಹಕ್ಕನ್ನು ಶಾಸಕರು ಪ್ರಶ್ನೆ ಮಾಡ್ಲಿಕ್ಕೆ ಹೋದರೆ ಅವರಿಗೆ ಅಮಾನತ್ ಮಾಡೋಂಥ ಕೆಲಸ ಇವತ್ತು ಈ ಸರ್ಕಾರ ಮಾಡಿದ್ದು ಇದು ಖಂಡನಾರ್ಹ. ಇದು ಪ್ರಜಾಪ್ರಭುತ್ವ ವಿರೋಧಿ ಕ್ರಮ ಅಂತನ್ನುವಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಈ 18 ಶಾಸಕರನ್ನು ಕೂಡ ಈ ಅಮಾನತನ್ನು ವಾಪಸ್ ತಗೋಬೇಕನ್ನೋಂಥದ್ದು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ 18 ತಾರೀಕಿಗೆ ಇವತ್ತು ಬೆಳಿಗ್ಗೆ ಕಲಬುರಗಿಯಲ್ಲಿ ಈಗಾಗಲೇ ಮಾನ್ಯ ಅಧ್ಯಕ್ಷರು ಅಶೋಕ್ ಬಗ್ಲಿ ಅವರು ಹೇಳಿದ್ರು, ಕಲಬುರಗಿಯಲ್ಲಿ ಈ ಜನಾಕ್ರೋಶ ಯಾತ್ರೆ ಬೃಹತ್ ಪ್ರತಿಭಟನಾ ಯಾತ್ರೆಯನ್ನು ಇವತ್ತು ಕಲಬುರಗಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ತದನಂತರ 18 ತಾರೀಕಿಗೆ ಸಾಯಂಕಾಲ 4 ಗಂಟೆಗೆ ಬೀದರ್ ಜಿಲ್ಲೆಯ ಬೀದರ್ ನಗರದಲ್ಲಿ ಗಣೇಶ್ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಈ ಪ್ರತಿಭಟನೆ ಮೆರವಣಿಗೆ ಮಾಡಿ ಅಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದ ಸಭೆಯನ್ನು ಆಯೋಜನೆಯನ್ನು ಮಾಡಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಶಾಸಕ ಬಸವರಾಜ ಮತ್ತಿಮೂಡು, ಮುಖಂಡರಾದ ಅವ್ವಣ್ಣ ಮ್ಯಾಕೇರಿ, ಸಂತೋಷ್ ಹಾದಿಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚಾದ ಅಕ್ರಮ ಮರಳುಗಾರಿಕೆ ತಡೆಗೆ ಆಗ್ರಹಿಸಿ ಪ್ರತಿಭಟನೆಗೆ ಮುಂದಾದ ರೈತ ಮುಖಂಡ ಅವ್ವಣ್ಣ ಮ್ಯಾಕೇರಿ ಹಾಗೂ ಬೆಂಬಲಿಗರನ್ನು ಪೊಲೀಸರು ಬಂಧಿಸಿದರು. ಅಕ್ರಮ ಬಯಲು ಮಾಡುತ್ತೆ ಅಂತ ಹೆದರುತ್ತಿರುವ ಭ್ರಷ್ಟ ಸರ್ಕಾರಕ್ಕೆ ನಗರದ ಐವಾನ್ ಇ ಶಾಹಿ ಅತಿಥಿ ಗೃಹದ ಎದುರಿಗೆ ಅಕ್ರಮ ಮರಳುಗಾರಿಕೆ ತಡೆಗೆ ಒತ್ತಾಯಿಸಿ ಸಿಎಂ ವಿರುದ್ಧ ಪ್ರತಿಭಟನೆಗೆ ಮುಂದಾದ ವೇಳೆ ಪೊಲೀಸರು ಪ್ರತಿಭಟನಾ ನಿರತ ರೈತ ಮುಖಂಡರನ್ನು ವಶಕ್ಕೆ ಪಡೆದು ನಂತರ ಬಿಡುಗಡೆ ಮಾಡಿದರು. ಈ ವೇಳೆ ಮಾತನಾಡಿದ ರೈತ ಮುಖಂಡ ಅವ್ವಣ್ಣ ಮ್ಯಾಕೇರಿ ಅವರು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಅಕ್ರಮ ಮರಳುಗಾರಿಕೆ ತಡೆಗೆ ಆಗ್ರಹಿಸಿ ಹಾಗೂ ರೈತರ ಬೆಳೆ ನಷ್ಟ ಪರಿಹಾರಕ್ಕಾಗಿ ಒತ್ತಾಯಿಸಿ ಮನವಿ ಸಲ್ಲಿಸಲು ಹೋದ ವೇಳೆ ಪೊಲೀಸರು ಕಾರ್ಯಕರ್ತರನ್ನು ಬಂಧಿಸಿರುವುದು ಖಂಡನಾರ್ಹ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿ ಮಹಾನಗರಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದರಿಂದ ಈ ಜಿಲ್ಲೆಯಲ್ಲಿರುವಂತಹ ಜ್ವಲಂತ ಸಮಸ್ಯೆಗಳಾದಂಥ ಏನು ಚಿತ್ತಾಪುರ ತಾಲೂಕಿನ ಅಕ್ರಮ ಮರಳುಗಾರಿಕೆ ಒಂದು ದಿವ್ಯ ನಿರ್ಲಕ್ಷ್ಯದಿಂದ ಏನು ಹಿಂದುಳಿದ ವರ್ಗದ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಆ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು ಮತ್ತು ಏನು ಅಕ್ರಮವಾಗಿ ನಡೀತಿರುವಂಥ ಈ ಒಂದು ಮರಳುಗಾರಿಕೆ ನಿಲ್ಲಿಸಬೇಕು ಎನ್ನುವಂಥ ಮನವಿಯನ್ನು ಕೊಡುವುದಕ್ಕಾಗಿ ಮತ್ತು ರೈತರಿಗೆ ವಿಶೇಷವಾಗಿ ರೈತರಿಗೆ ಪರಿಹಾರವನ್ನು ಕೊಡಬೇಕೆನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲು ನಾವು ವಿನಂತಿಸಿದಾಗ ಏನು ಪೊಲೀಸ್ ಇಲಾಖೆ ಅದನ್ನು ಅನುಮತಿಸಿತ್ತು. ಇಂದು ಮಧ್ಯಾಹ್ನ 1:30 ಗಂಟೆಗೆ ನಮ್ಮ ಎಲ್ಲ ಮುಖಂಡರ ನಿಯೋಗ ಬನ್ರಿ ಅಂತ ಹೇಳಿದ್ರು. ಹೋದಂಥ ಸಂದರ್ಭದಲ್ಲಿ ನಮಗೆ ತಡೆದು ಇವತ್ತ ಬಲವಂತವಾಗಿ ಪೊಲೀಸ್ ವ್ಯಾನ್ದಲ್ಲಿ ತೆಗೆದುಕೊಂಡು ಅರೆಸ್ಟ್ ಮಾಡಿಕೊಂಡು ಇವತ್ತ ಬರ್ತಾಬಾದಲ್ಲಿ ತೆಗೆದುಕೊಂಡು ಹೋಗಿ ಇಲ್ಲಿ ಬಿಡುಗಡೆ ಮಾಡಿದ್ದು ಇವತ್ತ ಈ ಘಟನೆಯನ್ನು ನಾವು ಖಂಡಿಸ್ತಾ ಇದ್ದೀವಿ. ಇವತ್ತ ಸರ್ಕಾರ ಇವತ್ತ ಏನು ಅರ್ಥ ಮಾಡ್ಕೋಬೇಕು, ನೀವೇನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಮುಖ್ಯಮಂತ್ರಿಗೆ ಭೇಟಿ ಮಾಡಿಕೊಳ್ಳುವಂಥ ಅವಕಾಶ ನೀವು ತಡೆದಿದ್ದೀರಿ. ಇದು ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ಕಗ್ಗೊಲೆ ಮಾಡುವಂತಾಗ್ತದೆ ಎನ್ನುವಂಥ ಮಾತನ್ನು. ಎರಡನೇದಾಗಿ ಅವರು ಯಾಕೆ ಭಯಭೀತರಾಗ್ಯಾರಂದ್ರೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಪ್ರಿಯಾಂಕ ಖರ್ಗೆ ಅವರು ಏನು ತಮ್ಮ ಕ್ಷೇತ್ರದಲ್ಲಿ ಅಕ್ರಮವಾದಂಥ ಮರಳುಗಾರಿಕೆ ಇವತ್ತ ದಿನಾಲು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ತಮ್ಮ ಕ್ಷೇತ್ರದಲ್ಲಿ ಆಗ್ತದ, ಅವ್ರ ಬಣ್ಣ ಇವತ್ತು ಮುಖ್ಯಮಂತ್ರಿ ಎದುರುಗಡೆ ನಾವು ಬಯಲು ಮಾಡ್ತೇವೆ ಎನ್ನುವಂಥ ಅಂಜಿಕೆಯಿಂದ ಇವತ್ತ ಪೊಲೀಸರನ್ನು ದುರುಪಯೋಗ ಮಾಡಿಕೊಂಡು ನಮಗೆ ಬಂಧಿಸಿದ್ದು ಇವತ್ತ ಖಂಡನೆ. ಇಂಥ ಹೇಗ್ರಸ್ತ
ಮಾಡಿದಂತ ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಏನೇನು ಅಕ್ರಮಗಳು ಅವೆಲ್ಲ ಬಯಲಿಗಳ ಮುಖಾಂತರ ನಿಮ್ಮ ನಿಜ ಬಣ್ಣ ಇವತ್ತಿನ ದಿವಸ ಈ ಜನರಿಗೆ ತೋರಿಸುವಂತಹ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾಗಿ ತಾವು ಸವಾಲಾಗಿ ಸ್ವೀಕರಿಸಿ ನಮ್ಮ ಸಮಸ್ಯೆಗಳೇನೋ ತಾವು ಅರ್ಥ ಮಾಡ್ಕೋಬೇಕಾಗಿತ್ತು. ಆದ್ರೆ ಅದನ್ನು ಹತ್ತಿಕ್ಕುವ ದೃಷ್ಟಿಯಿಂದ ಇವತ್ತಿನ ದಿವಸ ಪೊಲೀಸರನ್ನು ನಮ್ಮ ಮೇಲೆ ಬಲ ಪ್ರಯೋಗ ಮಾಡಿಸಿಕೊಂಡು ಇವತ್ತು ನಮ್ಮ ಅರೆಸ್ಟ್ ಮಾಡುವಂತ ಕೆಲಸ ಮಾಡಿದ್ರಲ್ಲ, ಈ ನೀಚ ಕೆಲಸ ಮಾಡೋದು ಇವತ್ತು ಜಿಲ್ಲೆಯಲ್ಲಿ ಏನು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ರೈತರಿಗೆ ಬರಬೇಕಾದಂಥ ಸುಮಾರು 200 ಕೋಟಿ ಪರಿಹಾರ ಬರಬೇಕಾಗಿದೆ ಮತ್ತು ಈ ಒಂದು ಜಿಲ್ಲೆಯಲ್ಲಿ ಅಕ್ರಮವಾಗಿ ಇವತ್ತಿನ ದಿವಸ ಕೋಟ್ಯಾಂತರ ರೂಪಾಯಿ ದಿನಾಲು ಇವತ್ತು ಮರುಗಾರಿಕೆ ನಡೀತಾ ಇದೆ. ಅದರ ಬಣ್ಣ ಇವತ್ತು ಬಯಲಾಗಿದೆ. ಅದು ಮುಖ್ಯಮಂತ್ರಿಯಲ್ಲಿ ತಮ್ಮ ನಿಜ ಬಣ್ಣ ಬಯಲಾಗಿ ಕಳಿಸಿ ಬೀಳುತ್ತದೆ ಎನ್ನುವಂತ ಒಂದು ಅಂಜಿಕೆಯಿಂದ ಇವತ್ತಿನ ದಿವಸ ಭಯದಿಂದ ಇವತ್ತಿನ ದಿವಸ ನಮ್ಮನ್ನು ಅರೆಸ್ಟ್ ಮಾಡಿಸಿರುವುದು ಇವತ್ತು ಪ್ರಜಾಪ್ರಭುತ್ವ ಮಾಡಿದಂಥ ಕಗ್ಗೋಲೆ ಆಗಿದೆ. ಇದು ನಾವು ಸರ್ವತ್ರ ಒಪ್ಪಲ್ಲ. ಮುಂದಿನ ದಿನಗಳಲ್ಲಿ ಇದಕ್ಕೆ ಜನ ತಕ್ಕ ಉತ್ತರ ಕೊಡ್ತಾರೆ ಅನ್ನುವಂಥ ಮಾತನ್ನು ಈ ಒಂದು ವಿಷಯ ಮುಖಾಂತರ ನಮಗೆ ತಿಳಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ತಾವು ಏನು ಮಾಡಿದಂಥ ಅಕ್ರಮ ಏನಿದೆ ಅದು ಜನರಿಗೆ ತೋರಿಸುವ ದೃಷ್ಟಿಯಿಂದ ನಾವು ನಮ್ಮ ನಡೆ ಏನದಪ್ಪ ಅಂದ್ರೆ ಈ ಒಂದು ಕಾಗಿಣ ಕಡೆ ನಮ್ಮ ನಡೆ ಏನದ ಬಾಗೋಡಿ ಕಡೆ ಎನ್ನುವಂಥ ಒಂದು ಹೋರಾಟ ಮಾಡುವ ಮುಖಾಂತರ ಯಾರು ತಮ್ಮ ಚೀಲಗಳು ಗುಂಡಾಗಳು ಅಕ್ರಮವಾಗಿ ಮರುಗಾರಿಕೆ ಮಾಡ್ತಾ ಇದ್ದಾರ, ದಿನಾಲು ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇದ್ದಾರ, ಅದನ್ನು ತುಂಬಿಸುವ ಸರ್ಕಾರಕ್ಕೆ ಭರಿಸುವಂತ ಕೆಲಸ ಆಗಿರ್ಬೋದು. ಯಾರು ತಪ್ಪು ಮಾಡಿದ್ರೆ ಅವರಿಗೆ ಜೈಲು ಕಳಿಸುವಂತ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಕೊನೆಯ ಹಂತವಾಗಿ ಇವತ್ತಿನ ಕಾನೂನು ಹೋರಾಟ ಮಾಡಿ ಆ ಒಂದು ಚಿತ್ತಾಪುರ ಕ್ಷೇತ್ರದ ನೆಲ ಜಲ ಸಂಪನ್ಮೂಲದ ರಕ್ಷಣೆ ಮಾಡುವಂತ ಕೆಲಸ ನಾವು ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸ್ತೇವೆ. ಈ ಸಂದರ್ಭದಲ್ಲಿ ಅನೇಕ ರೈತ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕ ಉದ್ಯೋಗ ಮೇಳಕ್ಕೆ ಸಿಎಂ ಚಾಲನೆ, ಸಾವಿರಾರು ಅಭ್ಯರ್ಥಿಗಳು ಮೇಳದಲ್ಲಿ ಭಾಗಿ. ಕಲಬುರಗಿ ಗ್ರಾಮೀಣ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಏಪ್ರಿಲ್ 18ರಂದು ಕಲಬುರಗಿ ಬಿಜೆಪಿ ಜನಾಕ್ರೋಶ ಯಾತ್ರೆ. ಸಿಎಂ ವಿರುದ್ಧ ಪ್ರತಿಭಟನೆಗೆ ಮುಂದಾದ ರೈತ ನಾಯಕರನ್ನು ಬಂಧಿಸಿದ ಪೊಲೀಸರು. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಡಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು
231192.